ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 30/3/2026 5/4/2026 ನಡೆಯುವಂತಹ ಗ್ರಹಗತಿಗಳ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಈ ವಾರದಲ್ಲಿ ಏನಾದರೂ ಗ್ರಹಗಳ ಒಂದು ಚೇಂಜಸ್ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಕುಜಗ್ರಹ ಇದೆ ಏಪ್ರಿಲ್ 2ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಹಾಗೆ ಬೇರೆ ಗ್ರಹಗಳ ಒಂದು ಸ್ಥಾನಮಾನ ಅಂತ ನೋಡಿದ್ರೆ ನೋಡಿ, ಕುಂಭರಾಶಿನಲ್ಲಿ ರಾಹು ಮತ್ತು ಬುಧ ಗ್ರಹಗಳಿದ್ದು, ಇನ್ನು ಮೀನರಾಶಿನಲ್ಲಿ ಸೂರ್ಯ ಮತ್ತು ಶನಿ ಗ್ರಹಗಳಿರುತ್ತೆ. ಮತ್ತು ಕುಜನು ಕೂಡ ಅದೇ ಜಾಗದಲ್ಲಿ ಸೇರ್ಕೊಳ್ಳೋದ್ರಿಂದ ಕುಜಗ್ರಹ ಕೂಡ ಅಲ್ಲಿ ಸೇರ್ಕೊತಾನೆ. ಇನ್ನು ಶುಕ್ರ ಗ್ರಹ ಮೇಷರಾಶಿನಲ್ಲಿದ್ದು, ಮಿಥುನದಲ್ಲಿ ಗುರು ಹಾಗೂ ಸಿಂಹ ರಾಶಿನಲ್ಲಿ ಕುಜಗ್ರಹವಿರುತ್ತೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಈ ವಾರದಲ್ಲಿ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವಾರ ಕುಜಗ್ರಹ ನಿಮ್ಮ 12ನೇ ಮನೆಗೆ ಬರ್ತಾನೆ. ಅಂದರೆ ಕುಜಗ್ರಹ ಬಂದು ನಿಮ್ಮ ರಾಶ್ಯಾಧಿಪತಿ ಆಗಿದ್ದು 12ನೇ ಮನೆಗೆ ಬರೋದ್ರಿಂದ ಸ್ವಲ್ಪ ಲಾಸಸ್ ಅಂದರೆ ತುಂಬ ಲಾಸ್ ಆಗಿಬಿಡುತ್ತೆ, ಇನ್ನೇನೋ ಆಗ್ಬಿಡುತ್ತೆ ಅಂತ ಆತಂಕ ಪಡೋದು ಬೇಡ, ಭಯ ಪಡೋದು ಬೇಡ. ಈ ವಾರದಲ್ಲಿ ನಿಮಗೆ ಅಂದರೆ ಅಧಿಕವಾದ ಖರ್ಚು ಅನ್ನೋದು ನಿಮ್ಗೆ ಆಲ್ರೆಡಿ ಇದೆ. ಏನಕ್ಕೆ ಅಂದರೆ 12ನೇ ಮನೆಯಲ್ಲಿ ನಿಮಗೆ ಆಲ್ರೆಡಿ ಸೂರ್ಯ ಇದ್ದಾನೆ, ಶನಿ ಇದ್ದಾನೆ, ಜೊತೆಯಲ್ಲಿ ಈಗ ಕುಜನು ಬಂದು ಸೇರ್ಕೊತಾನೆ. ಸೊ ಹಾಗಾಗಿ 12ನೇ ಮನೇಲಿ ಸಾಕಷ್ಟು ಗ್ರಹಗಳಿರೋದ್ರಿಂದ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತೀರಾ, ನಿದ್ದೆ ಸರಿಗೆ ಬರೋದಿಲ್ಲ, ಏನೋ ಒಂದು ಯೋಚನೆ, ಆತಂಕ ಅಥವಾ ಯಾವುದಾದ್ರೂ ಒಂದು ಟೆನ್ಷನ್ ಜಾಸ್ತಿ ಇರುತ್ತೆ. ನಿಮಗೆ ಏನೇ ಆದಾಯಗಳು ಬರ್ತಾಯಿದ್ರು ಕೂಡ ಟೆನ್ಷನ್ ಜಾಸ್ತಿ ಇರುತ್ತೆ. ಜೊತೆಗೆ ನಿಮಗೆ ರಾಶಾಧಿಪತಿನೇ ಸೇರಿಕೊಂಡಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಜೊತೆಗೆ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಇರಬೇಕಾಗತ್ತೆ. ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಒಳ್ಳೆಯದು. ಇದು ಮುಖ್ಯವಾಗಿ ನೀವು ನೋಡ್ಕೊಬೇಕಾಗಿರುವಂಥದ್ದು. ಇನ್ನು ಬೇರೆ ನೋಡೋಕ್ಕೋದ್ರೆ ನಿಮ್ಮ ರಾಶಿನಲ್ಲೇ ಶುಕ್ರ ಗ್ರಹದ ಒಂದು ಸಂಚಾರ ಇರೋದ್ರಿಂದ ನಿಮಗೆ ಹಣಕಾಸಿಗೆ ಯಾವುದೇ ರೀತಿಯಾದ ತೊಂದರೆಗಳು ಬರೋದಿಲ್ಲ. ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಚೆನ್ನಾಗಾಗುತ್ತೆ, ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಆದರೆ ಅಧಿಕವಾದ ಖರ್ಚನ್ನ ಮಾಡ್ತಾ ಇರ್ತೀರ. ಶುಕ್ರನು ಬೇರೆ ನಿಮ್ಮ ಲಗ್ನದಲ್ಲಿದ್ದಾನೆ, ರಾಶಿನಲ್ಲಿದ್ದಾನೆ, ಜೊತೆಗೆ ಸಾಕಷ್ಟು ಗ್ರಹಗಳ 12ನೇ ಮನೆಯಲ್ಲಿದ್ದಾವೆ. ಹಾಗಾಗಿ ಏನೋ ವಸ್ತುನ ಖರೀದಿ ಮಾಡಬೇಕು ಅಂತನೋ ಅಥವಾ ಒಂದೇನೋ ಟ್ರಾವೆಲ್ ಮಾಡಬೇಕು ಅಂತನೋ ನಾನಾ ರೀತಿಯಾಗಿ ನೀವು ಯೋಚನೆ ಮಾಡ್ಕೊತ ಏನಾದರೂ ಒಂದು ಖರ್ಚು ನಿಮಗೆ ಬರ್ತಾನೆ ಇರುತ್ತೆ. ಸೊ ಇದೊಂದು, ಅಥವಾ ಮನೇಲಿ ಯಾವ್ದಾನ ದುರಸ್ತಿ ಕಾರ್ಯಗಳಾಗುವಂಥದ್ದು, ನಿಮ್ಮ ಹತ್ರ ಇರೋ ಯಾವ್ದಾನ ವಸ್ತು ಏನಾದರೂ ಕೆಟ್ಟೋಗೋದು, ಅದು ರಿಪೇರಿ ಮಾಡ್ಸೋಕ್ಕೋಸ್ಕರ ಅಥವಾ ಹೊಸ ವಸ್ತು ತೊಗೊಳ್ಳೋಕ್ಕೋಸ್ಕರ ಈ ರೀತಿಯಾದ ಖರ್ಚು ನಿಮಗಿರುತ್ತೆ. ಆದರೆ 11ನೇ ಮನೆಯಲ್ಲಿ ನಿಮಗೆ ಬುಧ ಮತ್ತು ರಾಹು ಗ್ರಹಗಳಿರೋದ್ರಿಂದ ಲಾಭಕ್ಕೆ ನಿಮ್ಗೇನಂತ ತೊಂದರೆ ಇರೋದಿಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಸಂಪಾದನೆ ಚೆನ್ನಾಗೇ ಆಗ್ತಾ ಇರುತ್ತೆ. ಆದರೆ ಸಣ್ಣ ಪುಟ್ಟ ಖರ್ಚುಗಳು ಅನ್ನೋದನ್ನ ನಿಮಗಿದ್ದೇ ಇರುತ್ತೆ. ಇನ್ನು ಗುರುವಿನ ಅನುಗ್ರಹ ಅಂತ ನೋಡೋಕೆ ಬಂದಾಗ ಗುರು 3ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ, 11ನೇ ಮನೆಗೆ ಗುರು ದೃಷ್ಟಿ ಇದೆ. ಸೊ ಹಾಗಾಗಿ ಲಾಭಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮನೇಲೂ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ ವಿದ್ಯಾರ್ಥಿಗೂ ಎಜುಕೇಷನ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಏನು ಆತಂಕ ಪಡೋದು ಬೇಡ. ಆದರೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಅದು ಕಂಟಿನ್ಯೂ ನಿಮಗೆ ಕೇತು ಚೇಂಜ್ ಆಗೋವರೆಗೂ ಕೂಡ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಆರೋಗ್ಯ ದೃಷ್ಟಿ ಅಂತ ನೋಡೋಕೆ ಬಂದಾಗ ನಾನು ಆಗಲೇ ಹೇಳಿದೆ, ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಅದರಲ್ಲೂ ಸ್ವಲ್ಪ ನಿಮಗೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥದ್ದು, ಅಥವಾ ಅದೇ ಆಕ್ಸಿಡೆಂಟ್ಸ್ ಏನಾದರೂ ಆಗಿ ಮೂಳೆಗೆ ಏನಾದರೂ ಪೆಟ್ಟು ಬೀಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆಯಲ್ಲ ಅಂತಂದರೆ ನೋಡಿ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಜಾಸ್ತಿ ಮಾಡಿ. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಹೋಗಿ ಕಣಗ್ಲೆ ಹೂವು ಕೊಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಸಾಕು, ಇದಿಷ್ಟು ಮಾಡ್ಕೊಂಡ್ರೆ ಸಾಕು, ನಿಮಗೆ ಏನೇ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಪಾರಾಗ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಈ ವಾರ ಅಂತ ನೋಡಿದ್ರೆ ನೋಡಿ, ವೃಷಭ ರಾಶಿಯವರಿಗೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಆದರೆ ಶುಕ್ರ ಗ್ರಹದ ಬದಲಾವಣೆ ಆಗಿರೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ ಅಥವಾ ಅನಾರೋಗ್ಯ ಪರಿಸ್ಥಿತಿ ಬರಬಹುದು. ಯಾಕಂದರೆ ನಿಮಗೆ ಲಗ್ನಾಧಿಪತಿ ಅಥವಾ ರಾಶಾಧಿಪತಿ ಆಗಿರೋ ಶುಕ್ರ 12ಕ್ಕೆ ಬಂದಿದ್ದಾನೆ. ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ. ಯಾವ ರೀತಿಯಾದ ಖರ್ಚು ಇರುತ್ತೆ ಅಂತಂದರೆ ಆಸ್ಪತ್ರೆಗಾಗಿರ್ಬೋದು, ಅಥವಾ ಏನಾದರೂ ದುರಸ್ತಿ ಕಾರ್ಯಗಳಿಗೋಸ್ಕರ ಖರ್ಚಾಗೋದಾಗಿರ್ಬೋದು, ಅಥವಾ ಪ್ರಯಾಣ ಮಾಡ್ತೀರಂತ ಖರ್ಚಾಗೋದಾಗಿರ್ಬೋದು. ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಖರ್ಚಾಗ್ತಾ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಆಗಲ್ಲ. ಯಾರು ಆತಂಕ ಪಡೋದು ಬೇಡ. 12ನೇ ಮನೆಗೆ ಬಂದುಬಿಟ್ಟಾಗ ಏನು ಶುಕ್ರ ಗ್ರಹ ಹಂಗಾಗುತ್ತೆ ಹಿಂಗಾಗುತ್ತೆ ಈ ರೀತಿಯಾದ ಆತಂಕ ಪಡೋದು ಬೇಡ. ಯಾವುದೇ ರೀತಿಯಾದ ತೊಂದರೆಗಳಾಗೋದಿಲ್ಲ. ಆದರೆ ಬರೀ ಖರ್ಚು ಜಾಸ್ತಿ ಆಗುತ್ತೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುತ್ತೆ ಅನ್ನೋದು ಮಾತ್ರ ಇದ್ದೇ ಇರುತ್ತೆ. ಇನ್ನು 10ನೇ ಮನೆಯಲ್ಲಿ ಹಾಗೂ 11ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಸಂಚಾರ. ಅಂದರೆ ಇಷ್ಟು ದಿವಸ ಶನಿ ಗ್ರಹ ಇತ್ತು, ಅವ್ರ ಜೊತೆಗೆ ಸೂರ್ಯ ಮತ್ತು ಕುಜನ ಒಂದು ಸಂಚಾರ ಕೂಡ ಆಗಿದೆ. ಸೊ 11ನೇ ಮನೆಯಲ್ಲಿ ಈ 3 ಗ್ರಹಗಳ ಒಂದು ಸಂಚಾರ ಇದೆ. ಸ್ವಲ್ಪ ಕೋಪತಾಪ ಜಾಸ್ತಿ ಆಗುತ್ತೆ, ಲಾಭ ಏನೋ ತುಂಬ ಚೆನ್ನಾಗೇ ಬರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಆತಂಕ ಪಡೋದು ಬೇಡ. ಸಂಪಾದನೆ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ನಿಮಗೆ 2ನೇ ಮನೇಲಿ ಗುರು ಅನುಗ್ರಹ ಇದೆ ಅಲ್ಲ, ಇದೇನು ನಿಮಗೆ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿದೆ. ಹಾಗಾಗಿ ಯಾವುದೇ ರೀತಿಯಾದ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ.
ಗುರುಬಲ ತುಂಬ ಚೆನ್ನಾಗಿರೋದ್ರಿಂದ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರೋ ಅವರೆಲ್ಲರಿಗೂ ಕೂಡ ಶುಭ ಸುದ್ದಿ ಆಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂಥದ್ದು, ಹೊಸ ಹೊಸ ಕೆಲಸಗಳನ್ನ ಮಾಡುವಂಥದ್ದು, ಇದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಸೊ ಇದಕ್ಕೂ ಕೂಡ ನೀವು ಖರ್ಚು ಮಾಡ್ಬೋದಲ್ವ, ಹಾಗಾಗಿ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ಇನ್ನು ನಿಮ್ಮ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ, ಯಾಕಂದರೆ ಕೇತು ಬದಲಾವಣೆ ಆಗೋವರೆಗೂ ಕೂಡ ಇದು ಒಂದು ಸ್ವಲ್ಪ ನೀವು ನಿಮ್ಮ ತಾಯಿ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಮನೆಯಲ್ಲಿ ವಾತಾವರಣ ಹೇಗಿರುತ್ತೆ ಅಂತ ನೋಡಿದ್ರೆ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವೈಮನಸ್ಯಗಳು ಬರ್ಬೋದು. ಯಾಕಂದರೆ ನಿಮ್ಮ ರಾಶಿಯಾಧಿಪತಿನ 12ಕ್ಕೆ ಬಂದಿದ್ದಾನೆ, ಅದರಲ್ಲೂ ಶುಕ್ರ ಬೇರೆ ಆಗಿದ್ದಾನೆ. ಸೊ ಹಾಗಾಗಿ ಸಣ್ಣ ಪುಟ್ಟ ವೈಮನಸ್ಯಗಳು ಬರ್ತಾಯಿದ್ರು ಕೂಡ ಗುರುವಿನ ದೃಷ್ಟಿ ಕೆಲವೊಂದು ಕಡೆ ತುಂಬ ಚೆನ್ನಾಗಿರೋದ್ರಿಂದ ಅಷ್ಟು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಅದರಲ್ಲೂ ನಿಮಗೆ 6ನೇ ಮನೆಗೆ ಗುರು ದೃಷ್ಟಿ ಇರೋದ್ರಿಂದ ಉದ್ಯೋಗಸ್ಥರಿಗೆ ಏನು ಪ್ರಮೋಷನ್ ಆಗುವಂಥದ್ದು ಅಥವಾ ಏನಾದರೂ ಕೆಲಸದಲ್ಲಿ ಅವ್ರಿಗೆ ಏನು ಗುರುತಿಸುವಂಥದ್ದು ಇದೆಲ್ಲನೂ ಕೂಡ ಈ ವಾರದಲ್ಲಿ ನಿಮ್ಗಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ. ಸಣ್ಣ ಪುಟ್ಟ ಸ್ವಲ್ಪ ಓದಿದ್ರು ಕೂಡ ಒಂದು ಅರ್ಧ ಗಂಟೆ ಕುತ್ಕೊಂಡು ಓದಿದ್ರು ಕೂಡ ಬೇಗ ಓದಿ ತಲೆಗಂಟುವಂಥದ್ದು, ಈ ರೀತಿ ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳೋದು ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಆರೋಗ್ಯ ದೃಷ್ಟಿ ಅಂತ ಬಂದಾಗ ಹೆಣ್ಮಕ್ಳಾದರೆ ಯುಟ್ರಸ್ ಪ್ರಾಬ್ಲಮ್ ಆಗೋದು, ಗಂಡು ಮಕ್ಕಳಾದರೆ ಗುಪ್ತಾಂಗಗಳ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಏನಿದು ಬಿಟ್ಟರೆ ಆರೋಗ್ಯದಲ್ಲಿ ಅಂಥ ಮೇಜರ್ ಪ್ರಾಬ್ಲಮ್ಸ್ ಏನೂ ಇರೋದಿಲ್ಲ. ಆದರೆ ಸ್ವಲ್ಪ ನಿಮಗೆ ಶನಿ ದೃಷ್ಟಿ ಬೇರೆ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತೀರಾ. ಇವಾಗ ಮಾಡೋಣ ಅವಾಗ ಮಾಡೋಣ ಕೆಲಸ ಅನ್ನೋಂಥರ ಲೇಜಿನೆಸ್ ಇರುತ್ತೆ. ಸೊ ಅದಕ್ಕೂ ಕೆಲವು ಪರಿಹಾರಗಳು ಹೇಳ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿ ಆತಂಕ ಪಡೋದು ಬೇಡ. ಪರಿಹಾರವಾಗಿ ಏನು ಮಾಡಬೇಕು ಅಂತಂದರೆ ನೋಡಿ, ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ, ಅಂದರೆ ಶುಕ್ರ ಮತ್ತೆ ಮೂವ್ಮೆಂಟ್ ಆಗೋವರೆಗೂ ಕೂಡ ನೀವು ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಬಿಳಿ ಬಣ್ಣದ ವಸ್ತುಗಳನ್ನ ಯಾವುದ್ಯಾವುದು ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಸಕ್ಕರೆ ಆಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು, ಈ ವಸ್ತುಗಳನ್ನ ದಾನ ಮಾಡಬೇಕಾಗತ್ತೆ. ನಿರ್ಗತಿಕರಿಗೆ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಏನೂ ಇಲ್ಲ. ಜೊತೆಗೆ ಅವರೆಕಾಳನ್ನು ಕೂಡ ನೀವು ಯಾರಾದರೂ ನೀಡ್ಫುಲ್ ಪೀಪಲ್ಗೆ ಕೊಡೋದ್ರಿಂದ ನಿಮಗೆ ಆಗುವಂಥ ಕೆಲವೊಂದು ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮಿಥುನ ರಾಶಿಯವರಿಗೆ ಲಗ್ನದಲ್ಲೇ ಗುರು ಸಂಚಾರ ಇದೆ. ಏನು ಜನ್ಮಗುರು ನರೋದುಕ್ಕಂ ಅನ್ನೋಂಗೆ ಏನಾದರೂ ಒಂದು ರೀತಿಯಲ್ಲಿ ಕಷ್ಟ ನೋವು ಬಾಧೆ ಅನ್ನೋದು ಇದ್ದೇ ಇರುತ್ತೆ. ಆದರೂ ಕೂಡ ಗುರುಬಲ ಬಂದಿದೆ. ಗುರುಬಲ ಬಂದಿರೋದ್ರಿಂದ ಮದುವೆ ಹುಡುಕಾಟದಲ್ಲಿರೋರಿಗೆ ಒಳ್ಳೆ ಟೈಮ್ ಆಗಿರುತ್ತೆ. ಮನೇಲಿ ಶುಭ ಕಾರ್ಯ ಮಾಡೋದಕ್ಕೂ ಕೂಡ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಆದರೆ ಇನ್ನೂ ಬೆನಿಫಿಟ್ಸ್ ಜಾಸ್ತಿ ಬರೋದು ಎಲ್ಲೆಲ್ಲಿ ಏನೇನು ಗುಡ್ ಥಿಂಗ್ಸ್ ಇದೆ ಅಂತ ನೋಡೋಕ್ಕೋದ್ರೆ ನೋಡಿ, ನಿಮಗೆ ರಾಶಾಧಿಪತಿ ಬುಧ ಆಗಿದ್ದಾನೆ. ಬುಧ ನಿಮ್ಮ ಏನು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಇದು ಒಂದು ಅದೃಷ್ಟಕರವಾದ ಒಂದು ವಿಷಯ ಅಲ್ವಾ. ಈ ವಾರದಲ್ಲಿ ನಿಮಗೆ ಅಂದ್ಕೊಳ್ಳೋ ಎಲ್ಲ ಕೆಲಸಗಳನ್ನು ಕೂಡ ಒಂದು ಅದೃಷ್ಟವಾಗಿ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಏನೇ ಕೆಲಸ ಆಗಿರ್ಬೋದು, ಅದು ಆ ಕೆಲಸಗಳಲ್ಲೆಲ್ಲ ನಿಮಗೆ ಒಂದು ಸ್ವಲ್ಪ ಅದೃಷ್ಟ ಬರ್ತಾ ಹೋಗ್ತಾ ಇರುತ್ತೆ. ಜೊತೆಗೆ ನಿಮಗೆ ರಾಹುವಿನ ಒಂದು ಸಂಚಾರ ಕೂಡ ಇದೆ. ಹಾಗಾಗಿ ನೋಡಿ, ಕುಜನ ಸಂಚಾರ ಆಯಿತು. ಕುಜನ 10ನೇ ಮನೆಗೆ ಬಂದುಬಿಟ್ಟ. ಸೊ 10ನೇ ಮನೆಗೆ ಬಂದಾಗ ಏನಾಯಿತು, ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳೇನಾದ್ರು ಮಾಡ್ತೀರಾ ಅದರಲ್ಲಿ ಸಕ್ಸಸ್ನ ತೊಗೊಂಬಂದು ಕೊಡ್ತಾನೆ. ಶನಿ ಇದ್ದಾನೆ, ಶನಿ ನಿಮಗೆ ಸಕ್ಸಸ್ನ ತೊಗೊಂಬಂದು ಕೊಡ್ತಾನೆ. ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು, ಜಾಸ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದ್ರ ತಕ್ಕ ಪ್ರತಿಫಲನ ಖಂಡಿತವಾಗ್ಲೂ ನೀವು ತೊಗೊತೀರಾ. ಇನ್ನು ವಿದ್ಯಾರ್ಥಿಗಳಿಗೂ ಅಷ್ಟೇ, ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಸ್ವಲ್ಪ ಓದಿದ್ರು ಕೂಡ ತಲೆಗಂಟುತ್ತೆ. ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿರ್ತಾರೆ, ಉದ್ಯೋಗಿಗಳಿಗೂ ಕೂಡ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಗೌರ್ಮೆಂಟ್ ಕೆಲಸದಲ್ಲಿ ಏನಾದರೂ ಕೆಲಸಗಳಾಗಬೇಕು, ಯಾವ್ದಾದ್ರು ದೊಡ್ಡ ದೊಡ್ಡ ಆಫೀಸರ್ಸ್ದು ಸೈನ್ಗಳೆಲ್ಲ ಆಗಬೇಕು ಅಂದರೆ ಇದು ಒಳ್ಳೆ ಟೈಮ್. ಈ ಟೈಮಲ್ಲಿ ನೀವು ಕೆಲಸಗಳನ್ನ ಮುಗಿಸ್ಕೊಳ್ಳಿ. ಯಾಕಂದರೆ ಈ ಸಮಯ ಮತ್ತೆ ಬರೋದಿಲ್ಲ ನಿಮಗೆ, ಯಾಕಂದರೆ ನಿಮ್ಮ ಕರ್ಮಸ್ಥಾನದಲ್ಲೇ ಸೂರ್ಯನು ಕೂತ್ಕೊಂಡಿದ್ದಾನೆ. ಹಾಗಾಗಿ ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಕೇತು ಬಂದು ನಿಮ್ಮ 3ನೇ ಮೇಲೆ ಕೂತ್ಕೊಂಡಿರೋದ್ರಿಂದ ಸ್ಪಿರಿಚುವಲ್ ಟ್ರಾವೆಲ್ ಮಾಡ್ತೀರಾ. ಅಂದರೆ ಶಾರ್ಟ್ ಟ್ರಾವೆಲ್ಸು, ಯಾವುದನ್ನ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದ್ಕೊಳ್ಳೋದು, ಅದನ್ನೇ ಟ್ರಾವೆಲ್ ಮಾಡೋದು. ಅಥವಾ ನಿಮ್ಗಿಂತ ಚಿಕ್ಕವರು ನಿಮ್ಮ ತಮ್ಮ ತಂಗಿ ಯಾರನ್ನ ಇದ್ದರು ಅಂದರೆ ಅವ್ರ ಜೊತೆಲಿ ಸ್ವಲ್ಪ ವೈಮನಸ್ಸೆ ಬರೋದು, ಅಥವಾ ಸ್ನೇಹಿತರ ಜೊತೆಯಲ್ಲಿ ವೈಮನಸ್ಸೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಆರೋಗ್ಯದ ವಿಷಯ ಅಂತ ನೋಡೋಕ್ಕೆ ಬಂದಾಗ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು, ಅಂದರೆ ಸ್ವಲ್ಪ ನಾನು ಹೇಳಿದೆ, ಏನಾದರೂ ಒಂದು ರೀತಿಯಲ್ಲಿ ದುಃಖ ಬರೋದು, ಯೋಚನೆ ಮಾಡೋದು, ಅದರಿಂದ ಬಾಡಿ ಪೇಯ್ನ್ ಬರೋದು, ಮಾನಸಿಕವಾದ ಕೆಲವೊಂದು ನೋವುಗಳನ್ನ ನೀವು ಅನುಭವಿಸ್ಬೇಕಾಗಿ ಬರುತ್ತೆ. ಆದರೆ ವಾಹನ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ಆಕ್ಸಿಡೆಂಟ್ಸ್ಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಪರಿಹಾರ ಏನು ಮಾಡ್ಕೋಬೇಕು, ಈ ಥರ ಕೆಲವೊಂದು ಸಮಸ್ಯೆಗಳು ಕೂಡ ಇದೆಯಲ್ವಾ ಅಂತಂದರೆ ನೋಡಿ, ಪರಿಹಾರವಾಗಿ ಮೊದಲನೇದು ಪ್ರತಿ ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಗುರುವಿನ ಆರಾಧನೆ ಚೆನ್ನಾಗಿ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಕಡಲೆಕಾಳನ್ನ ದಾನ ಮಾಡಿ. ನಿರ್ಗತಿಕರಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವ್ರಿಗೆ ಹಳದಿ ಬಣ್ಣದ ಸಿಹಿ ಆಗಿರ್ಬೋದು ಅಥವಾ ಕಡಲೆಕಾಳು ಆಗಿರ್ಬೋದು, ಅದನ್ನು ದಾನ ಮಾಡಿ. ಇದರಿಂದನೂ ಕೂಡ ನಿಮಗೆ ಗುರುವಿಂದ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಅದನ್ನು ನೀವು ತಪ್ಪಿಸ್ಕೊಬಹುದು. ಇನ್ನು ಪ್ರತಿದಿನ ವಿಷ್ಣು ಸಹಸ್ರನಾಮನ ಕೇಳೋದು ಅಥವಾ ಹೇಳ್ಕೊಳ್ಳೋದು, ಇದಿಷ್ಟು ಮಾಡಿದ್ರೆ ಏನೇ ಸಂಕಷ್ಟ ಬಂದರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಕಟಕ ರಾಶಿನಲ್ಲಿ ಹುಟ್ಟಿರೋರಿಗೆ
ನೋಡಿ ಗುರುವಿನ ಒಂದು ಅನುಗ್ರಹ ಏನು, ಗುರು 12ನೇ ಮನೆಗೆ ಬಂದಿದ್ದಾನೆ, ಕೇತು 2ನೇ ಮನೆಯಲ್ಲಿದ್ದಾನೆ. ಸೊ 12ನೇ ಮನೇಲಿ ಗುರು ಇರೋದ್ರಿಂದ ಸ್ವಲ್ಪ ಕಷ್ಟ ಯಾವ ರೀತಿ ಅಂತಂದರೆ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಕೆಲವರಿಗೆಲ್ಲ ಹೊರಗಡೆ ದೇಶಕ್ಕೆ ಹೋಗೋ ಅವಕಾಶಗಳು ಕೂಡ ಬರ್ತಾ ಇರುತ್ತೆ. ಅರೆ ಯುದ್ಧ ನಡೀತಿದೆ, ಹೊರಗಡೆ ದೇಶಕ್ಕೆ ಹೋಗದಿರೋದೇ ಒಳ್ಳೆಯದು, ನಮ್ಮ ದೇಶದಲ್ಲೇ ಇದ್ದರೆ ಎಲ್ಲ ರೀತಿಯಿಂದ ಸೇಫಾಗಿ ನೀವು ಇರಬಹುದು. ಆದರೆ ವಿದ್ಯಾರ್ಥಿಗಳಿಗೆ ಏನಾದರೂ ಎಜುಕೇಷನ್ ಪರ್ಪಸ್ಗೆ ಹೋಗಲೇಬೇಕಾದ ನಿಮಿತ್ತ ಬಂತು ಅಂತಂದರೆ ಖಂಡಿತವಾಗ್ಲೂ ಇದು ಒಳ್ಳೆ ಟೈಮ್ ಆಗಿರುತ್ತೆ. ಆದರೆ ಮಕ್ಕಳು ಇಲ್ಲಿ ನಮ್ಮ ಇಂಡಿಯಾದಲ್ಲೇ ಇದ್ದು ಓದ್ತಿರೋಂಥ ಮಕ್ಕಳಿಗೆ ಸ್ವಲ್ಪ ಎಜುಕೇಷನಲ್ಲಿ ಹಿಂದುಳಿತಾರೆ. ಒಂಚೂರು ಕಷ್ಟಪಟ್ಟು ಓದಬೇಕಾಗತ್ತೆ, ಓದಿದ್ದು ಬೇಗ ತಲೆಗತ್ತಲ್ಲ ಅಥವಾ ಏನೋ ಮರ್ತೋಗ್ಬಿಡೋದು, ಈ ರೀತಿ ಆಗ್ತಾ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ, ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಎಷ್ಟು ಚೆನ್ನಾಗಿ ಓದ್ತಿರೋ ಅಷ್ಟು ಮಾರ್ಕ್ಸ್ನ ತೊಗೋಬಹುದು ನೀವು. ಇನ್ನು ನಿಮಗೆ ರಾಹು ಬುಧ ಮತ್ತು ಕುಜರ ಒಂದು ಸಂಯೋಗ, ಅಂದರೆ ಕುಜ ನಿಮಗೆ ಏನು 8ನೇ ಮನೆಯಿಂದ 9ನೇ ಮನೆಗೆ ಹೋಗ್ಬಿಡ್ತಾನೆ ಬಿಡಿ. 8ನೇ ಮನೆಯಲ್ಲಿ ನಿಮಗೆ ರಾಹು ಮತ್ತು ಬುಧರ ಒಂದು ಸಂಯೋಗ ಆಗಿರುತ್ತೆ. 12ನೇ ಮನೆ ಅಧಿಪತಿನೂ ಆಗಿದ್ದಾನೆ ಬುಧ, ರಾಹು ಬೇರೆ ಇದ್ದಾನೆ. ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಏನಾಗ್ಬೋದು ಅಂತಂದರೆ ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಥವಾ ನರಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾದರೂ ಕೂಡ ಮೊದಲೇ ವೈದ್ಯರ ಹತ್ರ ಸಲಹೆ ತೊಗೊಳ್ಳಿ, ಅದಕ್ಕೆ ತಕ್ಕ ಪ್ರಿಕಾಷನ್ ತೊಗೊಂಬಿಡಿ. ಇನ್ನು 9ನೇ ಮನೆಯಲ್ಲಿ ಶನಿ, ಸೂರ್ಯ ಮತ್ತು ಕುಜಗ್ರಹಗಳ ಒಂದು ಸಂಯೋಗ ಕೂಡ ಆಗುತ್ತೆ. ಇದು ನಿಮ್ಮ ತಂದೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾದರೂ ಕೂಡ ನಿಮಗೆ ಏನಾದರೂ ಒಂದು ಒಳಿತಾಗ್ತಾ ಇರುತ್ತೆ. ಗೌರ್ಮೆಂಟಿಂದ ಒಳ್ಳೆಯದಾಗೋದು ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿಯಿಂದ ಏನಾದರೂ ಕೆಲವು ಒಳ್ಳೊಳ್ಳೆ ಸುದ್ದಿಗಳನ್ನ ನೀವು ಕೇಳುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಅಥವಾ ಅದ್ರ ಬಗ್ಗೆ ಮಾತುಕತೆಗಳಾಡುವಂಥದ್ದು, ಇದೆಲ್ಲನೂ ಕೂಡ ನಡೀತಾ ಹೋಗ್ತಾ ಇರುತ್ತೆ. ಇನ್ನು ಶುಕ್ರ ಗ್ರಹ ನಿಮ್ಮ 10ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಯಾರೆಲ್ಲನೂ ಆ್ಯಕ್ಟರ್ಸ್ ಇರ್ತಾರೆ ಅಥವಾ ಬ್ಯೂಟಿಷನ್ಗೆ ಸಂಬಂಧಪಟ್ಟಿರುವಂಥ ಕೆಲಸಗಳು ಮಾಡ್ತಿರ್ತಾರೆ ಅಂಥವ್ರೆಲ್ಲರಿಗೂ ಕೂಡ, ಮತ್ತು ಕಾಸ್ಮೆಟಿಕ್ಸ್ ಸೇಲ್ ಮಾಡುವಂಥದ್ದು, ಅದ್ರ ಬಗ್ಗೆ ಬಿಸ್ನೆಸ್ ಮಾಡ್ತಿರೋರು ಅವರೆಲ್ಲರಿಗೂ ಕೂಡ ತುಂಬ ಒಂದು ಬಂಪರ್ ಲಾಟ್ರಿ ಅಂತ ಹೇಳ್ಬೋದು. ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೀರಾ, ಒಳ್ಳೆ ಸಕ್ಸಸ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಆರೋಗ್ಯ ಸಮಸ್ಯೆ ಏನು ಬರ್ಬೋದು ಅಂತ ನೋಡಿದ್ರೆ, ನಾನು ಆಗಲೇ ಹೇಳಿದೆ 8ನೇ ಮನೆಯಲ್ಲಿ ರಾಹು ಮತ್ತು ಬುಧ ಗ್ರಹಗಳಿರೋದ್ರಿಂದ ಮತ್ತು ಗುರು ಬೇರೆ 12ನೇ ಮನೇಲಿ ಇರೋದ್ರಿಂದ ಶುಗರ್ಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. 2ನೇ ಮನೇಲಿ ಕೇತು ಇದ್ದಾನೆ. ನೀವೇನೋ ಮಾತಾಡೋಕ್ಕೋಗಿ ಇನ್ನೇನೋ ಆಗೋದು, ಇದರಿಂದ ಸಂಸಾರದಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿದ್ರೇ ಒಳ್ಳೆಯದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಗುರುಗಳ ಆರಾಧನೆ ಜಾಸ್ತಿ ಮಾಡಿ. ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳು ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನ ದಾನ ಮಾಡುವಂಥದ್ದು, ಮತ್ತು ಗಣಪತಿ ಆರಾಧನೆ ಮಾಡಿ. ಪ್ರತಿ ದಿನ ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರನ ಒಂದು 11 ಬಾರಿ ಪಠನೆ ಮಾಡಿ. ಬೀದಿ ನಾಯಿಗಳಿಗೆ ಆಹಾರನ ಹಾಕ್ರಿ. ಇದಿಷ್ಟು ಮಾಡಿಕೊಂಡ್ರೆ ಏನೇ ನೆಗೆಟಿವಿಟಿ ಬಂದರೂ ಅದರಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಸಿಂಹ ರಾಶಿಯಲ್ಲಿ ಹುಟ್ಟಿರೋರಿಗೆ ಹೇಗಿರುತ್ತೆ ಈ ವಾರ ಅಂತ ನೋಡೋದಾದರೆ ನೋಡಿ, ಸಿಂಹ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಸೂರ್ಯ ಗ್ರಹ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ 8ನೇ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಸ್ವಲ್ಪ ಕೆಡಕನ್ನ ನೋಡ್ಬೋದು. ಕೆಡಕಂದರೆ ತುಂಬ ಏನೇನೋ ಆಗ್ಬಿಡುತ್ತೆ ಅನ್ನೋದೇನಿಲ್ಲ. ಅಧಿಕವಾಗಿ ಲಾಭ ಆಗುವಂಥದ್ದು ಅಥವಾ ಅಧಿಕವಾಗಿ ಲಾಸ್ ಆಗುವಂಥದ್ದು. ಇವಾಗ ಏನಾದ್ರು ನಿಮಗೆ ಲಾಭ ಆಗ್ತಿದೆ ಅಂದರೆ ಕಂಟಿನ್ಯೂಸ್ ಆಗಿ ಲಾಭನೇ ಆಗ್ತಾ ಇರುತ್ತೆ. ನಷ್ಟ ಆಗೋಕ್ಕೆ ಸ್ಟಾರ್ಟ್ ಆದರೆ ಕಂಟಿನ್ಯೂಸ್ ಆಗಿ ನಷ್ಟನೇ ಆಗ್ತಾ ಇರುತ್ತೆ. ಈ ರೀತಿಯಾದ ಒಂದು ಅನುಭವನ ನೀವು ಪಡಬೇಕಾಗಿ ಬರುತ್ತೆ. ಯಾರೆಲ್ಲ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಾ ಅಥವಾ ಸೈಂಟಿಸ್ಟ್ಗಳಾಗಿರ್ತೀರಾ ಅಂಥವ್ರಿಗೆ, ಆಳವಾದ ಅಧ್ಯಯನ ಮಾಡ್ತಿರೋರಿಗೆ ತುಂಬ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಮತ್ತು ಯಾರೆಲ್ಲ ಲೈಫ್ ಇನ್ಶೂರೆನ್ಸ್ ಮಾಡಿಸೋವಂಥದ್ದು, ಇನ್ಶೂರೆನ್ಸ್ಗೆ ಸಂಬಂಧಪಟ್ಟರು ಯಾವುದೇ ಆಗಿದ್ರೂ ಕೂಡ ಅದರಲ್ಲೂ ಕೂಡ ನೀವು ಸಕ್ಸಸ್ನ ನೋಡಬಹುದು. ಇನ್ನು ಶನಿ ಮತ್ತು ಕುಜರ ಒಂದು ಸಂಯೋಗ ಕೂಡ ಆಗ್ತಾ ಇದೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಅದರಲ್ಲೂ ವಾಹನ ಚಲಾವಣೆ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕಾಗಿ ಬರುತ್ತೆ. ಆಕ್ಸಿಡೆಂಟ್ಸ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿರಿ, ಹೆದರ್ಕೋಬೇಡಿ. ಏನೋ ಆಗ್ತಿದೆ ಅಂತ ಭಯ ಪಡೋದು ಬೇಡ. ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ಅನ್ನೆಸೆಸರಿ ತಿರುಗಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು 7ನೇ ಮನೆಯಲ್ಲಿ ನಿಮಗೆ ರಾಹು ಮತ್ತು ಬುಧರ ಒಂದು ಸಂಯೋಗ ಆಗಿದೆ. ಹಾಗಾಗಿ 7ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಬರ್ತಾನೆ ಇರುತ್ತೆ. ಆದರೆ ಗುರು ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಏನೇ ಬಂದರೂ ಕೂಡ ಆವಾಗಲೇ ಅದು ಸರಿ ಹೋಗ್ತಾ ಇರುತ್ತೆ. ಜೊತೆಗೆ 11ನೇ ಮನೆ ಅಧಿಪತಿ ಬುಧನೂ ಕೂಡ ಇರೋದ್ರಿಂದ ನಿಮ್ಮ ಸ್ಪೌಸ್ ಯಾರು ಇರ್ತಾರೆ, ನಿಮ್ಮ ಸಂಗಾತಿಯ ಮನೆಯಿಂದ ಏನಾದರೂ ಶುಭ ಸುದ್ದಿಗಳು ಬರುವಂಥದ್ದು ಅಥವಾ ಅವರಿಂದ ಯಾವುದಾದ್ರೂ ಹಣಕಾಸುಗಳು ನಿಮಗೆ ಬರುವಂಥದ್ದು, ಈ ರೀತಿಯಾದ ಕೆಲವೊಂದು ಗುಡ್ ಥಿಂಗ್ಸ್ನು ಕೂಡ ನೀವು ಕೇಳ್ಬೋದು. ಸೊ ಗುರುಬಲ ಚೆನ್ನಾಗಿದೆ. ಯಾರೆಲ್ಲ ಮದುವೆ ಹುಡುಕಾಡ್ತಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಶುಭ ಸುದ್ದಿ ಆಗಿರುತ್ತೆ. ಗಂಡು ಹೆಣ್ಣು ಮದುವೆ ಹುಡ್ಕೋವಂಥವ್ರು, ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಈ ರೀತಿ ಎಲ್ಲ ಒಂದು ಶುಭ ಸುದ್ದಿಗಳನ್ನ ಈ ವಾರದಲ್ಲಿ ನೀವು ನೋಡಬಹುದು.
ಮಾಡಬಹುದು. ಇನ್ನು ವಿದ್ಯಾರ್ಥಿಗಳಿಗೂ ಅಷ್ಟೇ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಓದಿದ್ರೂ ಕೂಡ ತಲೆಗಂಟುತ್ತೆ. ಸೊ ಹಾಗಾಗಿ ಇದೆಲ್ಲ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಆದರೆ ಲಗ್ನದಲ್ಲಿ ಕೇತುವಿನ ಸಂಚಾರ ಇದೆ, ಏನು ನಿಮಗೆ ಡೆಂಟಲ್ ಪ್ರಾಬ್ಲಮ್ ಆಗಿರ್ಬೋದು, ಬಾಯಲ್ಲಿ ಏನಾದರೂ ಹುಣ್ಣುಗಳಾಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ಗಳಾಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ನೀವೇನಾದರೂ ಮಾತಾಡಬೇಕಾದ್ರೆ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಯಾಕಂದರೆ ಬಾಯಲ್ಲಿ ಏನೋ ಬರುತ್ತೆ, ಏನೋ ಮಾತಾಡ್ಬಿಡ್ತೀರಿ, ಇದರಿಂದ ಸಂಬಂಧಗಳ ಮಧ್ಯದಲ್ಲಿ ಪ್ರಾಬ್ಲಮ್ಗಳಾಗುತ್ತೆ. ಅಂದರೆ ವೈಮನಸ್ಸೆ ಬರುವಂಥದ್ದು, ಮಾತನ್ನ ಸ್ಟಾಪ್ ಮಾಡಿಬಿಡೋದು, ಈ ರೀತಿಯೆಲ್ಲ ಆಗುತ್ತೆ. ಸೊ ಈ ವಿಷಯದಲ್ಲಿ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಕೆಲವೊಂದು ಸಮಸ್ಯೆನೂ ಇದೆ, ಇನ್ನೊಂದಷ್ಟು ಒಳ್ಳೆಯದು ಕೂಡ ನಿಮ್ಗೆ ಆಗ್ತಾ ಇದೆ. ಸೊ ಹಾಗಾಗಿ ಪರಿಹಾರಗಳು ಏನು ಮಾಡ್ಕೊಬೇಕು ಅಂದರೆ ನೋಡಿ, ಪ್ರತಿದಿನ ನೀವು ಸೂರ್ಯ ನಮಸ್ಕಾರ ಹಾಕೋದು ಮತ್ತು ಆದಿತ್ಯ ಹೃದಯ ಪಾರಾಯಣ ಮಾಡೋದು, ಅದು ರೆಗ್ಯುಲರಾಗಿ ಮಾಡಬೇಕು. ಜೊತೆಗೆ ಗುರುಗಳ ಆರಾಧನೆ ಚೆನ್ನಾಗಿ ಮಾಡ್ಕೊಳ್ಳಿ. ಯಾವುದಾದ್ರೂ ಸರಿ, ನಿಮಗೆ ನಿಮ್ಮ ಹತ್ರ ಅದನ್ನು ಗುರುಗಳಿದ್ದರೆ ಗುರುಗಳ ಸೇವೆ ಮಾಡಿ, ಅವರಿಗೆ ಏನು ಬೇಕು ಹಣ್ಣು ಹಂಪಲ ತೊಗೊಂಡೋಗಿ ಕೊಡುವಂಥದ್ದು ಅಥವಾ ಅವ್ರ ಪಾದ ಸೇವೆ ಮಾಡುವಂಥದ್ದು, ಇದನ್ನು ಕೂಡ ಮಾಡ್ಬೋದು. ಅಥವಾ ಗುರುಗಳ ದೇವಸ್ಥಾನಕ್ಕೆ ಕೂಡ ಹೋಗಿ ನಿಮ್ಮ ಕೈಲಿ ಆಗಿದ್ದು ಏನು ದೇವಸ್ಥಾನಕ್ಕೆ ಕೊಡಬೇಕು, ಹಣ್ಣು ಕೊಡೋದು, ಹೂವು ಕೊಡೋದು, ಕೊಟ್ಟು ದೇವರ ಸೇವೆನೂ ಕೂಡ ನೀವು ಮಾಡಬಹುದು. ಇದನ್ನು ಮಾಡಿಕೊಂಡ್ರೆ ಎಂಥ ನೆಗೆಟಿವಿಟಿ ಬಂದರೂ ಕೂಡ ಅದರಿಂದ ನೀವು ಪಾರಾಗಬಹುದು. ಇನ್ನು ಕನ್ಯಾ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕನ್ಯಾ ರಾಶಿಯವರಿಗೆ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಬುಧ ಗ್ರಹ 6ನೇ ಮನೇಲಿ ಸಂಚಾರ ಮಾಡ್ತಿದ್ದಾರೆ. ಯಾರೆಲ್ಲ ಉದ್ಯೋಗಸ್ಥರಿರ್ತಾರೋ ಅವರೆಲ್ಲರಿಗೂ ಕೂಡ ಒಳಿತೇ ಆಗುತ್ತೆ. ಕೆಡುಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರಮೋಷನ್ ಆಗುವಂಥದ್ದು ಅಥವಾ ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ಗಳಾಗುವಂಥದ್ದು, ಸಾಲ ತೀರ್ಸೋಕ್ಕೂ ಕೂಡ ಕೆಲವು ಅವಕಾಶಗಳು ನಿಮಗೆ ಕೂಡ ಬರುತ್ತೆ. 6ನೇ ಮನೆ ಅಂದಿದ್ದ ಮಾತ್ರಕ್ಕೆ ಸಾಲಗಳಾಗುತ್ತೆ ಅಂತ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಿಮಗೆ ಸಾಲ ತೀರ್ಸೋಕ್ಕೂ ಕೂಡ ಕೆಲವೊಂದು ದಾರಿಗಳಾಗ್ತಾ ಹೋಗ್ತಾ ಇರುತ್ತೆ. ರಾಹು 6ನೇ ಮನೇಲಿ ಇರೋದ್ರಿಂದ ಯಾರೆಲ್ಲ ಉದ್ಯೋಗಸ್ಥರಿರ್ತೀರ ಅವರೆಲ್ಲರಿಗೂ ಕೂಡ ಔಟ್ ಆಫ್ ಕಂಟ್ರಿಗೆ ಹೋಗುವಂಥ ಕೆಲವು ಕೆಲಸಗಳು ಸಿಗುವಂಥದ್ದು, ಅಥವಾ ಇಲ್ಲಿಂದನೇ ಕೆಲಸಗಳು ಮಾಡೋದಕ್ಕೆ ಕೆಲವು ಅವಕಾಶಗಳು ಬರೋದು, ಅಥವಾ ಸ್ಯಾಲ್ರಿ ರೈಸ್ ಆಗುವಂಥದ್ದು, ಇದೆಲ್ಲನೂ ಕೂಡ ನೀವು ನೋಡ್ತೀರಾ. ಆದರೆ ಶತ್ರುಗಳ ಕಾಟ ಸ್ವಲ್ಪ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಶತ್ರುಗಳು ಇದ್ದೇ ಇರ್ತಾರೆ. ಆದರೆ ಶತ್ರು ಮುಂದೆ ನೀವು ಗೆಲ್ತೀರ ಅನ್ನೋದೇ ಒಂದು ಖುಷಿಯಾದ ವಿಷಯ ಆಗಿರುತ್ತೆ. ಇನ್ನು ನಿಮಗೆ 7ನೇ ಮನೆಯಲ್ಲಿ ಸೂರ್ಯ, ಶನಿ ಮತ್ತು ಕುಜಗ್ರಹದ ಒಂದು ಸಂಚಾರ ನಡೀತಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ನಡೀತಾ ಇರುತ್ತೆ. ಸ್ವಲ್ಪ ಮಾತು ನೀವೇನೋ ಹೇಳ್ತೀರಾ, ಅವರೇನೋ ಅರ್ಥ ಮಾಡ್ಕೊತಾರೆ, ಇದರಿಂದ ಜಗಳಗಳಾಗುವಂಥದ್ದು. ಆದರೆ ಇದೆಲ್ಲ ತಿಳಿದಿರೋ ನೀವೇ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು. ಯಾಕೆಂದರೆ ನಿಮ್ಮ ಸಂಗಾತಿ ಯಾರಿರ್ತಾರೆ ಅವ್ರಿಗೆ ಕೋಪ ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ಎಲ್ಲದಕ್ಕೂ ಸ್ವಲ್ಪ ಸಿಡ್ಕೋದು ಅಥವಾ ಏನೋ ಇರಿಟೇಷನ್ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಸಮಯ ಸಂದರ್ಭ ಹಾಗೆ ಇರೋದ್ರಿಂದ ನೀವೇ ಅದನ್ನು ಏನೋ ತಾಳ್ಮೆಗೆ ತೊಗೊಂಡ್ಬಿಟ್ರೆ ಏನು ಮುಂದಕ್ಕೇನೋ ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು. ಇನ್ನು ಶುಕ್ರ ಗ್ರಹ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೆ ಅದಷ್ಟು ಒಳ್ಳೆಯದಲ್ಲ. ನೋಡಿ, ನಿಮಗೆ ಕೆಲವೊಂದು ಲಾಭನೂ ಆಗ್ಬೋದು, ಕೆಲವೊಂದು ನಷ್ಟನೂ ಕೂಡ ಆಗ್ಬೋದು. ಇದ್ರ ಜೊತೆಗೆ ಆರೋಗ್ಯ ಸಮಸ್ಯೆ ಅಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ಯೂಟ್ರಸ್ ಪ್ರಾಬ್ಲಮ್ ಆಗೋದು, ಗಂಡು ಮಕ್ಳಿಗಾದರೆ ಗುಪ್ತಾಂಗಗಳ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿರಿ. ಏನೇ ಸಮಸ್ಯೆ ಬಂದರೂ ಅದನ್ನು ವೈದ್ಯರ ಸಲಹೆ ತೊಗೊಳ್ಳೋದು ತುಂಬ ಉತ್ತಮ ಆಗಿರುತ್ತೆ. ಇನ್ನು ಗುರುವಿನ ಸಂಚಾರ ಅಂದರೆ 10ನೇ ಮನೇಲಿ ಗುರು ಸಂಚಾರ ಇದೆ. 10ನೇ ಮನೇಲಿದ್ದಾಗ ನಿಮಗೆ ಕರ್ಮಸ್ಥಾನದಲ್ಲಿ ಗುರು ಕೂತ್ಕೊಂಡಿದ್ದಾನೆ. ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಫಲಗಳನ್ನ ನೋಡ್ತೀರಾ. ಜೊತೆಗೆ ನಿಮಗೆ ರೆಸ್ಟ್ಲೆಸ್ ಇರುತ್ತೆ. ಯಾಕೆಂದರೆ ಕೇತುವಿನ ಸಂಚಾರ ಇರೋದ್ರಿಂದ ಏನಾಗುತ್ತೆ, ನಿದ್ದೆ ಸರಿಗೆ ಬರೋದಿಲ್ಲ, ಅಥವಾ ನಿದ್ದೆ ಆವಾಗವಾಗ ಎಚ್ಚರ ಆಗೋದು, ಏನೋ ಆಲೋಚನೆ ಮಾಡುವಂಥದ್ದು, ಇದೆಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡು ಅದನ್ನು ನೀವು ಸರಿ ಮಾಡ್ಕೋಬಹುದು. ಸೊ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ವಿದ್ಯಾರ್ಥಿಗಳಿಗೂ ಅಷ್ಟೇ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಓದಿದ್ರು ಕೂಡ ಓದಿದ್ದು ಬೇಗ ತಲೆಗಂಟೋದು, ಅರ್ಥ ಆಗೋದು ಆಗುತ್ತೆ. ಸೊ ಪರಿಹಾರ ಏನು ಮಾಡ್ಕೋಬೇಕು, ಕೆಲವೊಂದು ಸಮಸ್ಯೆಗಳನ್ನೂ ಕೂಡ ನೀವು ಎದುರಿಸ್ತಾ ಇದ್ದೀರಲ್ವ. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ನೀವು ವಿಷ್ಣು ಸಹಸ್ರನಾಮ ಓದೋದು ಅಥವಾ ಕೇಳೋದು, ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳಬೇಕಾಗತ್ತೆ ಅಥವಾ ಹೇಳ್ಕೋಬೇಕಾಗತ್ತೆ. ಆವಾಗ ನಿಮಗೆ ಏನೇ ನೆಗೆಟಿವಿಟಿ ಬಂದರೂ ಕೂಡ ಒಂದಷ್ಟು ಬಲ ಜಾಸ್ತಿ ಆಗುತ್ತೆ. ಇನ್ನು ಸೂರ್ಯ ಮತ್ತು ಕುಜ ಶನಿಯ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ನೀವು, ಶನಿ ಬೇರೆ 7ನೇ ಮನೆಯಿಂದ ದೃಷ್ಟಿ ಇದೆ ನಿಮಗೆ, ಸ್ವಲ್ಪ ಇದಕ್ಕೋಸ್ಕರ ನಿಮಗೆ ಲೇಜಿನೆಸ್ ಫೀಲ್ ಆಗ್ತೀರಾ, ಬೇಗ ಬೇಗ ಕೆಲಸಗಳನ್ನ ಮಾಡಲ್ಲ, ಅಥವಾ ಆಲಸ್ಯ ಜಾಸ್ತಿ ಆಗಿರುತ್ತೆ. ಪ್ರತಿ ಶನಿವಾರ ನೀವು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಏನು ಆಂಜನೇಯನ ಒಂದು ಸ್ಮರಣೆ ಮಾಡಿ, ಆಂಜನೇಯನ ದೇವಸ್ಥಾನಕ್ಕೆ ಶನಿವಾರ ಹೋಗಿ ಬನ್ನಿ, ಅಥವಾ ಮನೆಯಲ್ಲೇ ಸ್ಮರಣೆ ಮಾಡ್ಕೊಳ್ಳಿ. ಇಲ್ಲೇ ಹೋಗ್ಬೇಕು ಅಲ್ಲೇ ಹೋಗಬೇಕು ಅಂತ ಏನಿಲ್ಲ, ನೀವಿದ್ದ ಜಾಗದಲ್ಲೇ ದೇವ್ರನ್ನ ಸ್ಮರಣೆ ಮಾಡಿಕೊಂಡ್ರೆ ಸಾಕು. ಅದರಿಂದ ಖಂಡಿತ ಒಳ್ಳೆ ಅನುಗ್ರಹನ ನೀವು ನೋಡಬಹುದು. ಗುರುವಿನ ಅನುಗ್ರಹನೂ ನಿಮಗೆ ತುಂಬ ಚೆನ್ನಾಗೇ ಇದೆ. ಸೊ ಹಾಗಾಗಿ ಇದಿಷ್ಟು ಪರಿಹಾರ ಮಾಡಿಕೊಂಡ್ರೆ ಸಾಕು, ನಿಮಗೆ ಯಾವ ನೆಗೆಟಿವಿಟಿ ಬಂದರೂ ಅದರಿಂದ ಪಾರಾಗ್ಬೋದು. ಇನ್ನು ತುಲಾರಾಶಿನಲ್ಲಿ ಹುಟ್ಟಿರೋರಿಗೆ ನೋಡಿ, ಅದೃಷ್ಟ ತುಂಬ ಚೆನ್ನಾಗಿದೆ ಅನ್ನೋದು ಮೊದಲಿಂದ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಇನ್ನಷ್ಟು ಅದೃಷ್ಟ, ಯಾಕೆಂದರೆ ನಿಮಗೆ ಲಗ್ನಾಧಿಪತಿ ಆಗಿರುವಂತಹ ಶುಕ್ರಗ್ರಹ 7ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. 7ನೇ ಮನೆಯಿಂದ ಲಗ್ನನ ನೋಡ್ತಾ ಇದ್ದಾನೆ.
ಗಂಡ ಹೆಂಡತಿ ಮಧ್ಯದಲ್ಲಿ ಇನ್ನಷ್ಟು ಮತ್ತಷ್ಟು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಗುರುಬಲ ಬೇರೆ ಬಂದಿದೆ, ಗುರು ದೃಷ್ಟಿ ಬಂದಿದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಉತ್ತಮವಾದ ಸಮಯ ಆಗಿರುತ್ತೆ. ಯಾರೆಲ್ಲ ಪ್ರೇಮಿಗಳಿದ್ದೀರಾ, ಯಾಕಂದರೆ 5ನೇ ಮನೇಲಿ ಗುರುಗ್ರಹದ ಒಂದು ದೃಷ್ಟಿ ಕೂಡ ಇದೆ. ಸೊ ಹಾಗಾಗಿ ಪ್ರೇಮಿಗಳಿದ್ದೀರಾ, ಅವರೆಲ್ಲ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಟೈಮಲ್ಲಿ ಹೋಗಿ ಮನೇಲಿ ಕೇಳಿದ್ರೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕುತ್ತೆ. ಸೊ ಹಾಗಾಗಿ ಯಾರಾದರೂ ಆ ಥರ ಇದ್ದರೆ ಹೋಗಿ ಮಾತಾಡಿ. ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಏನು ಸಣ್ಣ ಪುಟ್ಟ ವೈಮನಸ್ಯಗಳಿತ್ತು, ಯಾಕಂದರೆ ರಾಹುವಿನ ಸಂಚಾರ ಕೂಡ ಇದೆ, ಆ ಥರ ಏನೇ ವೈಮನಸ್ಯ ಇದ್ದರೂ ಕೂಡ ಅದೆಲ್ಲನೂ ಕೂಡ ಸರಿ ಹೋಗುತ್ತೆ. ಸೊ ಒಂದು ಒಳ್ಳೆಯ ಸಮಯ ಆಗಿರುತ್ತೆ. ನಮ್ಮ ಮಕ್ಕಳ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಏರುಪೇರುಗಳಾದರೂ ಕೂಡ ಅದೆಲ್ಲದಕ್ಕೂ ಪ್ರಿಕಾಷನ್ ಸಿಗ್ತಾ ಇರುತ್ತೆ ನಿಮಗೆ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಏನು ಶುಕ್ರನ ಒಂದು ಸಂಚಾರ ಇದೆ ಅಂತ ಹೇಳಿದೆ. ಹಾಗೆ ನಿಮಗೆ 6ನೇ ಮನೆಯಲ್ಲಿ ಸೂರ್ಯ, ಶನಿ ಮತ್ತು ಕುಜರ ಒಂದು ಸಂಚಾರ ಇದೆ. ಸೊ ಹಾಗಾಗಿ ಆರೋಗ್ಯಕ್ಕೆ ಅದಷ್ಟು ಒಳ್ಳೆಯದಲ್ಲ. ಆದರೆ ಉದ್ಯೋಗಸ್ಥರಿಗೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ, ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಆದರೆ ಬೇಗ ಬೇಗ ಕೆಲಸಗಳು ಫಿನಿಷ್ ಮಾಡ್ಕೊಳ್ಳೋದು, ಮತ್ತು ಏನಾದರೂ ಕೆಲಸದಲ್ಲಿ ಎಂಥ ಚಾಲೆಂಜಸ್ ಬಂದರೂ ಕೂಡ ಅದನ್ನೆಲ್ಲ ಗೆಲ್ಲೋ ಅಂಥದ್ದು ಇದೆಲ್ಲನೂ ಕೂಡ ನಿಮ್ಗೆ ಆಗುತ್ತೆ. ಇನ್ನು ಆರೋಗ್ಯ ಸಮಸ್ಯೆ ಏನು ಬರ್ಬೋದು ಅಂದರೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದು, ಮತ್ತು ಗಾಡಿ ಓಡಿಸ್ಬೇಕಾದ್ರೆ ಕೇರ್ಫುಲ್ ಆಗಿರಿ. ಏನಾದರೂ ಆಕ್ಸಿಡೆಂಟ್ಸ್ಗಳಾಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಬ್ಲಡ್ಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗಿ ಬರುತ್ತೆ. ಇನ್ನು ಗುರು ಸಂಚಾರ ತುಂಬ ಚೆನ್ನಾಗಿದೆ, 9ನೇ ಮನೆಯಲ್ಲಿದ್ದಾನೆ. ತವ್ರ ಮನೆಯಿಂದ ನಿಮಗೆ ಒಂದು ಖುಷಿಯಾದ ವಿಷಯಗಳನ್ನ ಕೇಳಬಾರ್ದು, ಅಂದರೆ ತಂದೆ ಅಥವಾ ತಾಯಿ ವಿಚಾರದಲ್ಲಿ ಏನಾದರೂ ಒಂದು ಖುಷಿ ವಿಚಾರಗಳನ್ನ ನೀವು ಕೇಳೋದಾಗುತ್ತೆ. ಇನ್ನು ಕೇತುವಿನ ಸಂಚಾರ ಇರೋದ್ರಿಂದ ನಿಮಗೆ ಟ್ರಾವೆಲ್ ಮಾಡುವಂಥದ್ದು, ಅದರಲ್ಲೂ ಸ್ಪಿರಿಚುವಲ್ ಟ್ರಾವೆಲ್ ಮಾಡೋದನ್ನ ಈ ವಾರದಲ್ಲಿ ನೀವು ಮಾಡ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೂ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥ ಒಂದು ಸಮಯ ಆಗಿರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಎಲ್ಲ ರೀತಿಯಿಂದ ಚೆನ್ನಾಗಿದೆ. ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆ ಇರುತ್ತಲ್ವ. ಸೊ ಪರಿಹಾರ ಏನು ಮಾಡ್ಕೋಬೇಕು ಈ ಎಲ್ಲ ವಿಷಯಕ್ಕೆ ಅಂತಂದರೆ ನೋಡಿ, ನಿಮಗೆ ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮೀ ದೇವಿಯ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಅಥವಾ ಶುಕ್ರ ಗ್ರಹದ ಬೀಜ ಮಂತ್ರಗಳು ಅಂತ ಬರುತ್ತೆ, ಅಥವಾ ಶುಕ್ರ ಗಾಯತ್ರಿ ಮಂತ್ರ ಅಂತ ಬರುತ್ತೆ. ಈ ಮಂತ್ರಗಳನ್ನ ನೀವು ಮನೆಯಲ್ಲಿ ಅಟ್ಲೀಸ್ಟ್ 1 ಸತಿನೋ ಅಥವಾ 5 ಸತಿನೋ 6 ಸತಿನೋ ಅದನ್ನು ಪಠನೆ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಒಂದು ಶಕ್ತಿನ ಕೊಡುತ್ತೆ. ಇನ್ನು ನಿಮಗೆ ಸೂರ್ಯನ ಒಂದು ಸಂಚಾರ ಇರೋದ್ರಿಂದ ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಮಾಡೋದು, ಅಥವಾ ಸೂರ್ಯನ ನಮಸ್ಕಾರ ಹಾಕ್ಕೊಳ್ಳೋದು, ಇದನ್ನು ರೆಗ್ಯುಲರಾಗಿ ಮಾಡ್ಕೊಂಡು ಬನ್ನಿ. ಇನ್ನು ಬುಧ ಅನುಗ್ರಹ ತುಂಬ ಚೆನ್ನಾಗಿದೆ ನಿಮಗೆ. ಸೊ ಹಾಗಾಗಿ ಇದಿಷ್ಟು ಮಾಡಿಕೊಂಡ್ರೆ ಸಾಕು, ನಿಮಗೆ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದನ್ನು ನೀವು ತಪ್ಪಿಸ್ಕೊಬೋದು. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜಗ್ರಹ 5ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಇದೊಂಥರ ಅದೃಷ್ಟಕರವಾದ ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದರೆ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವೊಂದು ಅದೃಷ್ಟಗಳು ತೆರ್ಕೊಳ್ಳುವಂಥದ್ದು, ಏನಾದರೂ ಕೆಲಸಕ್ಕೆ ಕೈ ಇಟ್ಟರೆ ಅದು ಬೇಗ ಬೇಗ ಕೆಲಸಗಳಾಗುವಂಥದ್ದು, ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಮಾಡ್ತೀರಾ ಅದರಲ್ಲಿ ನಿಮ್ಗೊಂದು ಸ್ವಲ್ಪ ಸಕ್ಸಸ್ನ ತೊಗೊಂಬಂದು ಕೊಡುತ್ತೆ. ನಿಮ್ಮ ಮಕ್ಕಳಿಂದ ಏನಾದರೂ ಕೆಲವು ಶುಭ ಸುದ್ದಿಗಳನ್ನ ಕೇಳುವಂಥದ್ದು, ಅಥವಾ ನಿಮಗೆ ಏನು ಪಿತ್ರಾರ್ಜಿತ ಆಸ್ತಿಯಿಂದನೋ ಅಥವಾ ಪಿತ್ರಾರ್ಜಿತ ಆಸ್ತಿ ಬರುತ್ತೆ ಅಂತ ಸುದ್ದಿ ಕೇಳೋದು, ಅಥವಾ ಆಸ್ತಿ ನಿಮ್ಮ ಕೈಗೆ ಬಂದು ಸೇರೋದು, ಇದೆಲ್ಲನೂ ಕೂಡ ಈ ವಾರದಲ್ಲಿ ನೀವು ನೋಡ್ತೀರಾ. ಇನ್ನು ಶುಕ್ರ ಗ್ರಹದ ಸ್ಥಾನಮಾನ ಅಂತ ನೋಡಿದ್ರೆ ನೋಡಿ, ನಿಮಗೆ 6ನೇ ಮನೆಯಲ್ಲಿ ಶುಕ್ರನ ಒಂದು ಸಂಚಾರ ನಡೀತಿದೆ. ಯಾರೆಲ್ಲ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ಕೊಂಡಿದ್ದೀರಾ ಅಥವಾ ಬ್ಯೂಟಿಷಿಯನ್ ಕೆಲಸ ಮಾಡ್ತಾ ಇದ್ದೀರಾ ಅವ್ರಿಗೆ ಸಕ್ಸಸ್ ಆಗುವಂಥದ್ದು, ಅಥವಾ ಕಾಸ್ಮೆಟಿಕ್ಸ್ ಕೆಲಸ ಮಾಡ್ತಿರೋರಿಗೆ, ಆ್ಯಕ್ಟ್ರಸ್ಗಳಿಗೆ, ಅವರೆಲ್ಲರಿಗೂ ಕೂಡ, ಮತ್ತು ಮೀಡಿಯಾದಲ್ಲಿರೋರಿಗೆ ಎಲ್ಲರಿಗೂ ಕೂಡ ಸಕ್ಸಸ್ ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ರಾಹುನು ನಿಮಗೆ 4ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ, ಬುಧ 4ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಭೂಮಿಯಿಂದ ಲಾಭ ಬರುತ್ತೆ, ಮತ್ತು ಮೀಡಿಯಾ ಲೈನಲ್ಲಿರೋರಿಗೆ ಲಾಭಗಳು ಬರೋದು, ಬೇಗ ನೀವು ಜನಗಳಿಗೆ ತೋರಿಸ್ಕೊಳ್ಳುವಂಥದ್ದು ಅಥವಾ ಅದು ಯಶಸ್ಸಾಗುವಂಥದ್ದು ಕೂಡ ಆಗ್ತಾ ಇರುತ್ತೆ. ಗುರುವಿನ ಸಂಚಾರ ಅಂತ ಬಂದಾಗ 8ರಲ್ಲಿ ಗುರು ಇದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಅಥವಾ ಕೆಲವೊಂದು ಅಹಿತಕರ ಘಟನೆಗಳಾಗಿರ್ಬೋದು, ಅಥವಾ ಶುಭ ಸುದ್ದಿಗಳನ್ನ ಕೇಳುವಂಥ ಟೈಮ್ ಆಗಿರುತ್ತೆ. ಅಂದರೆ ನಿಮಗೆ ಕೆಟ್ಟದ್ದು ಆಗ್ಬೋದು, ಒಳ್ಳೆಯದು ಆಗ್ಬೋದು, ಎರಡೂ ಕೂಡ ಮಿಕ್ಸ್ ಆಗಿ ಬರ್ತಾ ಇರುತ್ತೆ. ಇನ್ನು ಕೇತು ಸಂಚಾರ ಅಂತ ನೋಡೋಕ್ಕೆ ಬಂದಾಗ ಕೇತುನು ಕೂಡ ನಿಮಗೆ 10ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ನಿಮ್ಮ ವ್ಯವಹಾರಗಳಲ್ಲಿ ಕೆಲವೊಂದು ತೊಡಕುಗಳನ್ನ ತೊಗೊಂಡು ಬಂದರೂ ಕೂಡ ನಿಮಗೆ ಲಾಭಕ್ಕೆ ಏನಂತ ತೊಂದರೆಗಳಾಗೋದಿಲ್ಲ. ಯಾಕಂದರೆ ಗುರುವಿನ ದೃಷ್ಟಿನೂ ಕೂಡ ನಿಮಗೆ 2ನೇ ಮನೆ ಮೇಲೆ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿಗೆ ಯಾವುದೇ ರೀತಿಯಾದ ತೊಂದರೆಗಳು ನಿಮಗೆ ಸಿಗೋದಿಲ್ಲ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಇನ್ನು ಈ ವಿದ್ಯಾರ್ಥಿಗಳು ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗುತ್ತೆ. ಒಂಚೂರು ಕಷ್ಟಪಟ್ಟು ಓದಿದ್ರೆ ಸಾಕು, ಒಳ್ಳೆ ಮಾರ್ಕ್ಸ್ನ ತಗೋಬಹುದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಪರಿಹಾರವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ಮಂಗಳವಾರ ಏನು ಕಡಗಲೆ ಹೂವನ್ನು ಕೊಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಹಾಗೆ ಆಂಜನೇಯನ ಸ್ಮರಣೆ ಜಾಸ್ತಿ ಮಾಡಬೇಕು. ಪ್ರತಿದಿನ ಹನುಮಾನ್ ಚಾಲೀಸನ ಕೇಳಿ. ನಿಮಗೆ ಕೆಲವೊಂದು ಸಂಕಷ್ಟಗಳು ಬರುತ್ತೆ ಅಂತ ನಾನು ಹೇಳಿದ್ದೀನಲ್ವ, ಅದರಿಂದ ಖಂಡಿತವಾಗ್ಲೂ ನೀವು ಪಾರಾಗ್ಬೋದು. ಇನ್ನು ಧನಸ್ಸು ರಾಶಿನಲ್ಲಿರೋರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ, ಧನಸ್ಸು ರಾಶಿಯವರಿಗೆ 7ನೇ ಗುರು ಇದ್ದಾನೆ,
ಸೊ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಬಾಂಡೇಜ್ ಚೆನ್ನಾಗಿರುತ್ತೆ. ಏನೇ ಸಣ್ಣ ಪುಟ್ಟ ವೈಮನಸ್ಯಗಳು ಬಂದರೂ ಕೂಡ, ಯಾಕೆಂದರೆ ಶನಿ ದೃಷ್ಟಿ ಕೂಡ ಇರೋದ್ರಿಂದ ಜಗಳಗಳು ಬರ್ತಾ ಇರುತ್ತೆ, ಹಾಗೆ ಒಳ್ಳೆಯದು ಕೂಡ ಆಗ್ತಾ ಇರುತ್ತೆ, ಎರಡು ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಆತಂಕ ಪಡುವಂಥದ್ದು ಬೇಡ. ಏನೇ ಕೆಟ್ಟದ್ದು ನಡೀತಿದ್ರು ಕೂಡ ಈ ಕ್ಷಣಕ್ಕೆ ಇದು ಮುಗ್ದೋಗುತ್ತೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡ್ರೆ ಸಾಕು. ಇನ್ನು ನಿಮಗೆ 4ನೇ ಮನೆಯಲ್ಲೇ ಶನಿ ಮತ್ತು ಸೂರ್ಯರ ಒಂದು ಸಂಚಾರ ಜೊತೆಗೆ ಕುಜನ ಒಂದು ಸಂಚಾರ ಕೂಡ ನಡೀತಾ ಇದೆ. ತಾಯಿ ಆರೋಗ್ಯಕ್ಕೆ ಅದಷ್ಟು ಒಳ್ಳೆಯದಲ್ಲ. ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನ ನೋಡಬೇಕಾಗಿ ಬರುತ್ತೆ. ಭೂಮಿ ವ್ಯವಹಾರದಲ್ಲಿ ಮಿಕ್ಸ್ ಆಗ್ತಾ ಇರ್ತಂದರೆ ಕೆಲವೊಂದು ಕೆಲಸಗಳು ಬೇಗ ಸರಾಗವಾಗುತ್ತೆ, ಕೆಲವೊಂದು ಸ್ವಲ್ಪ ಸ್ಲೋ ಡೌನ್ ಕೂಡ ಆಗುತ್ತೆ. ಆದರೆ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ ಏನಾದರೂ ನಡೀತಿದೆ ಅಂದರೆ ಅದು ಸರಾಗವಾಗುತ್ತೆ, ಸ್ವಲ್ಪ ಬೇಗ ಕೆಲಸಗಳನ್ನ ನೀವು ಫಿನಿಷ್ ಮಾಡ್ಕೋಬೋದು. ಮತ್ತು ಗೌರ್ಮೆಂಟ್ ಉದ್ಯೋಗಿಗಳಿಗೆ ಪ್ರಮೋಷನ್ ಆಗೋದು ಅಥವಾ ಗೌರ್ಮೆಂಟ್ ಕೆಲಸಗಳಲ್ಲಿ ಅದನ್ನು ದೊಡ್ಡ ವ್ಯಕ್ತಿಗಳ ಕಡೆಯಿಂದ ಅದನ್ನು ಸೈನ್ ಆಗಬೇಕಿತ್ತು ಅಂದರೆ ಅದೆಲ್ಲದಕ್ಕೂ ಕೂಡ ತುಂಬ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ರಾಹುವಿನ ಸಂಚಾರದಿಂದ ನೋಡೋಕ್ಕೋದ್ರೆ ರಾಹು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಯಾರೆಲ್ಲ ಮೀಡಿಯಾ ವರ್ಕ್ ಮಾಡ್ತಾ ಇರ್ತೀರಾ ಅವರೆಲ್ಲರಿಗೂ ಕೂಡ ಶುಭ ಸುದ್ದಿ ಆಗಿರುತ್ತೆ. ಒಳ್ಳೆ ಒಂದು ನಿಮ್ಮ ಮಾತಿಗೆ ಮನ್ನಣೆ ಬರುವಂಥದ್ದು, ಬೇಗ ನೀವು ಜನಗಳಿಗೆ ತಿಳಿಸ್ಕೊಳ್ಳೋ ಅಂಥದ್ದು, ಗೊತ್ತಾಗುವಂಥದ್ದು ಕೂಡ ಆಗ್ತಾ ಇರುತ್ತೆ. ಇನ್ನು ಶುಕ್ರನ ಸಂಚಾರ ಅಂತ ನೋಡೋಕೆ ಬಂದಾಗ 5ರಲ್ಲಿ ಶುಕ್ರನ ಸಂಚಾರ ನಡೀತಿದೆ. ಸೊ ಹಾಗಾಗಿ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಶುಭ ಸುದ್ದಿ ಆಗಿರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಾಗುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಾಗುತ್ತೆ. ಇನ್ನು ನಿಮಗೆ ಕೇತು ಸಂಚಾರ ಅಂತ ಬಂದಾಗ ಕೇತು ನಿಮಗೆ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಹಾಗಾಗಿ ನಿಮಗೆ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ, ಆದರೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ. ಮೂಳೆಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಸೊ ಹಾಗಾಗಿ ಇದು ತುಂಬ ಖುಷಿ ಪಡುವಂಥ ವಿಷಯನೇ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಕೆಲವೊಂದು ಸಮಸ್ಯೆಗಳು ಕೂಡ ನಿಮ್ಗೆ ಇರೋದ್ರಿಂದ ಪರಿಹಾರವಾಗಿ ಏನು ಮಾಡ್ಕೋಬೇಕು, ಯಾಕಂದರೆ ತುಂಬ ಲೇಜಿ ಬೇರೆ ಇರ್ತೀರ. ಶನಿ ದೃಷ್ಟಿನೂ ಇದೆ, ಗುರು ದೃಷ್ಟಿನೂ ಇದೆ. ತುಂಬ ಲೇಜಿ ಆಗಿರ್ತೀರ, ಕೆಲಸಗಳು ಬೇಗ ಆಗೋದಿಲ್ಲ. ಹಾಗಾಗಿ ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಪರಿಹಾರವಾಗಿ ನೀವು ಪ್ರತಿ ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಅಥವಾ ನಿಮ್ಗೆ ಯಾರಾದರೂ ಗುರು ಇದ್ದರು ಅಂದರೆ ಅವರಿಗೆ ಕೆಲವೊಂದು ಹಣ್ಣು ಹಂಪಲುಗಳನ್ನ ತೊಗೊಂಡೋಗಿ ಕೊಟ್ಟು ಅವ್ರು ಸೇವೆ ಮಾಡೋದು ಕೂಡ ನಿಮಗೆ ಉತ್ತಮವಾದ ಫಲಗಳನ್ನ ನೀವು ನೋಡಬಹುದು. ಶನಿಯ ಒಂದು ದೃಷ್ಟಿಗೋಸ್ಕರ ಪ್ರತಿ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಏನಾದರೂ ಒಂದು ದಾನ ಧರ್ಮ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಇವೆರಡು ಮಾಡಿಕೊಂಡ್ರೆ ಎಂಥ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಈಚೆ ಬರ್ಬೋದು. ನೋಡಿ, ಮಕರ ರಾಶಿಯಲ್ಲಿ ಇಟ್ಟಿರೋರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶನಿ ಗ್ರಹ 3ನೇ ಮನೇಲಿ ಸಂಚಾರ ಮಾಡ್ತಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ನಿಮ್ಮ ಸಿಬ್ಲಿಂಗ್ಸ್ ಯಾರನ್ನ ಇದ್ದರೆ ಅವರಿಂದ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ಅಥವಾ ನಿಮ್ಮ ಸ್ನೇಹಿತರಿಂದ ಏನಾದರೂ ಕೆಲವು ಸಮಸ್ಯೆಗಳು ಬರುವಂಥದ್ದು. ಅಂದರೆ ಬರೀ ಸಮಸ್ಯೆನೇ ಬರ್ತಾ ಇರುತ್ತೆ ಅಂದರೆ ಇಲ್ಲ, ಕೆಲವು ಒಳ್ಳೆಯದು ಆಗ್ತಾ ಇರುತ್ತೆ, ಕೆಲವು ಕೆಟ್ಟದ್ದು ಕೂಡ ಆಗ್ತಾ ಇರುತ್ತೆ. ಅಂದರೆ ವೈಮನಸ್ಯಗಳು ಬರುವಂಥದ್ದು, ಮತ್ತು ಜಗಳ ಮಾಡ್ಕೊಳ್ಳೋದು, ಮತ್ತೆ ಸರಿ ಹೋಗೋದು, ಈ ರೀತಿ ಆಗ್ತಾ ಇರುತ್ತೆ. ಯಾಕಂದರೆ ನಿಮಗೆ ಶನಿ, ಸೂರ್ಯ ಮತ್ತು ಕುಜಗ್ರಹದ ಒಂದು ಸಂಚಾರ ಕೂಡ ನಡೀತಿದೆ. ಸೊ ಹಾಗಾಗಿ ಸ್ವಲ್ಪ ಮಾತಲ್ಲಿ ಏನೋ ಜಗಳಗಳಾಗೋದು, ಆಮೇಲೆ ಹಾಗೆ ತಣ್ಣಗಾಗ್ಬಿಡೋದು, ಯಾವುದೂ ವಿಪರೀತ ಅತಿರೇಕಕ್ಕೆ ಹೋಗ್ದಿರ ಎಲ್ಲ ಅಲ್ಲಲ್ಲೇ ಸರಿ ಹೋಗ್ತಾ ಇರುತ್ತೆ. ಬಟ್ ಬರುತ್ತೆ, ಕೆಲವೊಂದು ಸಮಸ್ಯೆಗಳನ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ. 2ನೇ ಮನೆಯಲ್ಲಿ ನಿಮಗೆ ಸಾಕಷ್ಟು ಗ್ರಹಗಳಂದರೆ ಬುಧ ಮತ್ತು ರಾಹುವಿನ ಒಂದು ಸಂಚಾರ ನಡೀತಿದೆ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಒಂದು ಕೆಲಸ ಮಾಡ್ತಾ ಇದ್ದರೆ ಮತ್ತೊಂದು ಕಡೆಯಿಂದಲೂ ನಿಮಗೆ ಇನ್ಕಮ್ ಬರುವಂಥದ್ದು, ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು ಅನ್ನೋ ಆಪರ್ಚುನಿಟೀಸ್ ಬರುವಂಥದ್ದು. ಆದರೆ ಮಾತಿನ ಮೇಲೆ ಸ್ವಲ್ಪ ಇಡ್ತಾ ಇರಲಿ. ಬುಧ ಚೆನ್ನಾಗಿರೋದ್ರಿಂದ ನಿಮಗೆ ಸ್ವಲ್ಪ ಜೋವಿಯಲಾಗಿ ಮಾತಾಡೋದು, ತಮಾಷೆ ಮಾಡೋದು ಇದ್ರೂ, ಇನ್ನೊಂದು ಕಡೆ ಕೋಪ ಜಾಸ್ತಿ ಮಾಡ್ಕೊಳ್ಳೋದು, ಏನಂದ್ರೆ ಅದು ಅಂದ್ಬಿಡೋದು, ನೀವು ಅನ್ನೋದ್ರಿಂದ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕುಟುಂಬದ ವಾತಾವರಣನೂ ಸ್ವಲ್ಪ ಚೆನ್ನಾಗಿ ಇಟ್ಕೊಬೇಕಂದ್ರೆ ಮಾತಿನ ಮೇಲೆ ಸ್ವಲ್ಪ ನೀವು ನಿಗಾ ಇಟ್ಕೊಬೇಕಾಗಿ ಬರುತ್ತೆ. ಇನ್ನು ಗುರುವಿನ ಸಂಚಾರ ಅಂತ ಬಂದಾಗ 6ನೇ ಮನೇಲಿ ಗುರು ಇದ್ದಾನೆ. ಯಾರೆಲ್ಲ ಉದ್ಯೋಗಸ್ಥರಿರ್ತೀರ ಅವರೆಲ್ಲರಿಗೂ ಕೂಡ ಒಂದು ಉದ್ಯೋಗದಲ್ಲಿ ಎಷ್ಟೇ ಪ್ರೆಷರ್, ಕೆಲಸದಲ್ಲಿ ಪ್ರೆಷರ್ ಇರುತ್ತೆ, ಎಷ್ಟೇ ಪ್ರೆಷರ್ ಇದ್ದರೂ ಕೂಡ ಒಳ್ಳೆ ಹೆಸರನ್ನ ತೊಗೊಳ್ಳೋವಂಥದ್ದು, ಗುರುತಿಸೋದು, ಬೇಗ ನಿಮ್ಮ ಕೆಲಸಗಳನ್ನ ಗುರುತಿಸೋವಂಥದ್ದು, ಇದರಿಂದ ಪ್ರಮೋಷನ್ ಆಗುವಂಥ ಚಾನ್ಸಸ್ ಕೂಡ ನಿಮಗಿರುತ್ತೆ. ಆದರೆ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಂದರೆ ಅದರಲ್ಲಿ ವಿನ್ನಿಂಗ್ಸ್ ಆಗ್ತೀರ. ಸೊ ಅದೊಂದು ಖುಷಿಯಾದ ವಿಷಯ ಆಗಿರುತ್ತೆ. ಇನ್ನು ನಿಮಗೆ ಕೇತು 8ರಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಆರೋಗ್ಯಕ್ಕೆ ಅದಷ್ಟು ಒಳ್ಳೆಯದಲ್ಲ. ಮೂಳೆಗೆ ಸಂಬಂಧಪಟ್ಟರು ಕೆಲವು ಸಮಸ್ಯೆಗಳು ಬರಬಹುದು. ಹಾಗಾಗಿ ಈ ವಿಷಯದಲ್ಲಿ ಕೇರ್ಫುಲ್ಲಾಗಿರಿ. ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ. ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಮೂಳೆಗೆ ಸಂಬಂಧಪಟ್ಟಿದ್ದ ಕೆಲವು ಸಮಸ್ಯೆಗಳು ಬರುವಂಥದ್ದು, ಮತ್ತು ರಕ್ತದಲ್ಲಿ ಏರಿಳಿತಗಳಾಗುವಂಥದ್ದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಏನಾದರೂ ಸಮಸ್ಯೆಗಳು ಬಂದರೆ ತಕ್ಷಣ ವೈದ್ಯರ ಸಲಹೆ ತಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ನಿಮಗೆ ಪ್ರತಿ ಶನಿವಾರದ ದಿವಸ ನಿರ್ಗತಿಕರಿಗೆ ಸಹಾಯ ಮಾಡುವಂಥದ್ದು, ಅಥವಾ ಪ್ರತಿದಿನ ಬೆಳಗ್ಗೆ ಒಂದು ಇಡಿಯಷ್ಟು ಅನ್ನನ ಕಾಗೆಗಳಿಗೆ ಹಾಕೋದು. ನೀವು ಎಂಜಿಲ್ ಮಾಡೋಕ್ಕೆ ಮುಂಚೆನೇ ಒಂದು ಇಡಿಯಷ್ಟು ಅನ್ನ ತೊಗೊಂಡೋಗಿ ಕಾಗೆಗಳಿಗೆ ಹಾಕೋದು. ಇದನ್ನು ನೀವು ರೂಢಿ ಮಾಡ್ಕೊಂಡು ಬನ್ನಿ. ಎಂಥ ನೆಗೆಟಿವಿಟಿ ಬಂದರೂ ಆ ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು.
ಇನ್ನು ಕುಂಭ ರಾಶಿನಲ್ಲಿ ಹುಟ್ಟಿರೋರು ರಾಶಿನಲ್ಲೇ ಬುಧ ಮತ್ತು ರಾಹುವಿನ ಒಂದು ಸಂಚಾರ ಇದೆ. ಇಷ್ಟು ತಿಂಗಳ ಕಾಲ ಕುಜನೂ ಇದ್ದ. ಕುಜ 2ನೇ ತಾರೀಕು ನಿಮ್ಮ 2ನೇ ಮನೆಗೆ ಸಂಚಾರ ಮಾಡ್ತಾನೆ. 2ನೇ ಮನೆಯಲ್ಲಿ ಎಂತೆಂಥ ಗ್ರಹಗಳು ಶನಿ, ಸೂರ್ಯ ಮತ್ತು ಕುಜರ ಒಂದು ಸಂಯೋಗ ಆಗ್ತಿದೆ. ಸೊ ಹಾಗಾಗಿ ಮಾತಿನ ಮೇಲೆ ತುಂಬ ನಿಗಾ ಇಟ್ಕೊಬೇಕಾಗಿ ಬರುತ್ತೆ. ಹಣಕಾಸಿಗೇನು ತೊಂದರೆ ಇಲ್ಲದೆ ಇದ್ರೂ ಕೂಡ ನೀವು ಏನು ಮಾತಾಡಬೇಕಾದ್ರೂ ಕೇರ್ಫುಲ್ಲಾಗಿರಿ. ನೀವೇನೋ ಮಾತಾಡೋದು ಇನ್ನೇನೋ ಅರ್ಥ ಆಗೋದು, ತಪ್ಪಾಗೇನೋ ಮಾತಾಡೋದು, ಅದರಿಂದ ಕೆಲವೊಂದು ಕಪ್ಪು ಚುಕ್ಕಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾತಾಡ್ತಿದ್ದೀರಾ, ಯಾಕೆ ಮಾತಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಅರಿವಿಟ್ಕೊಂಡು ಮಾತಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ನೆಗೆಟಿವಿಟಿ ಬರೋದಿಲ್ಲ. 2 ಸತಿ 3 ಸತಿ ಚೆಕ್ ಮಾಡ್ಕೊಳ್ಳಿ. ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಾ ಇಲ್ವಾ, ಅಥವಾ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ, ನಾನು ಏನಾದರೂ ಮಾತಾಡೋದ್ರಿಂದ ಯಾರಿಗಾನ ಹರ್ಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದರೆ ನಿಮ್ಮ ಮಾತುಗಳು ನೀವೇನೇ ಸಾಫ್ಟಾಗಿ ಮಾತಾಡಿದ್ರೂ ಕೂಡ ಕೆಲವೊಂದು ಮಾತುಗಳಿಂದ ಬೇರೆಯವ್ರಿಗೆ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವ್ರ ಕೋಪಕ್ಕೆ ನೀವು ಗುರಿ ಆಗಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಈ ವಿಷಯದಲ್ಲಿ ನೀವು ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಇನ್ನು ಗುರುವಿನ ಸಂಚಾರ ತುಂಬ ಚೆನ್ನಾಗಿದೆ. ಗುರುಬಲ ಇದೆ. ಲಗ್ನದ ಮೇಲೆ ಗುರುವಿನ ಒಂದು ದೃಷ್ಟಿ ಇದೆ. ಹಾಗಾಗಿ ಗುರುಬಲ ಕೂಡ ಬಂದಿದೆ. ಯಾರೆಲ್ಲ ಗಂಡು ಹೆಣ್ಣು ಹುಡುಕಾಡ್ತಲಿದ್ದೀರ ಅವರೆಲ್ಲರಿಗೂ ಕೂಡ ಶುಭ ಸುದ್ದಿಗಳನ್ನ ಕೇಳ್ಬೋದು. ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಯಾವುದಾದ್ರೂ ದೇವಸ್ಥಾನಗಳಿಗೆ ಟ್ರಾವೆಲ್ ಮಾಡುವಂಥದ್ದು, ಅಥವಾ ಮನೆಯಲ್ಲಿ ಮದುವೆ ಅಂತ ಆಗಿರ್ಬೋದು, ಅಥವಾ ಗೃಹ ಪ್ರವೇಶ ಆಗಿರ್ಬೋದು, ಈ ರೀತಿ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡುವಂಥ ಟೈಮ್ ಆಗಿರುತ್ತೆ. ಇನ್ನು ಶುಕ್ರ ಬೇರೆ 3ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ನಿಮ್ಮ ಸಿಬ್ಲಿಂಗ್ಸಿಂದ ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂದರೆ ತುಂಬ ಶೈನ್ ಆಗ್ತೀರಾ. ನಿಮ್ಮ ಮಾತಿಗೆ ಬೇಗ ಮನ್ನಣೆ ಬರುತ್ತೆ. ಮನೆ ಮುಖದಲ್ಲಿ ಒಂಥರ ಕಳೆ ಬರುವಂಥದ್ದು, ಬೇಗ ನಿಮ್ಮ ಮಾತಿಗೆ ಒಂದು ಬೆಲೆ ಬರುವಂಥ ಒಂದು ಟೈಮ್ ಆಗಿರುತ್ತೆ. ಮತ್ತು ಸ್ನೇಹಿತರಿಂದನೂ ಕೂಡ ನಿಮಗೆ ಉತ್ತಮವಾದ ರಿಸಲ್ಟ್ನ ನೀವು ನೋಡ್ಬೋದು. ಅಥವಾ ಸ್ವಲ್ಪ ರಿಚ್ ಪೀಪಲ್ಸ್ನ ನಿಮಗೆ ಸಿಗುವಂಥದ್ದು, ಅಥವಾ ದೊಡ್ಡ ವ್ಯಕ್ತಿಗಳು ನಿಮಗೆ ಸಿಗುವಂಥ ಒಂದು ಸಾಧ್ಯತೆಗಳು ಕೂಡ ಚೆನ್ನಾಗಿರುತ್ತೆ. ಇನ್ನು ಕೇತುವಿನ ಸಂಚಾರ, ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಇದ್ದೇ ಇರುತ್ತೆ. ಆದರೆ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಎಂಥದೇ ತೊಂದರೆಗಳು ಬಂದರೂ ಕೂಡ ಆ ತೊಂದರೆಗಳಿಂದ ನೀವು ಖಂಡಿತವಾಗ್ಲೂ ಪಾರಾಗ್ತಾ ಹೋಗ್ತೀರಾ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಈ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳಿದೆಯಲ್ಲ, ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಮತ್ತು ಆಂಜನೇಯನ ಸ್ಮರಣೆ ಮಾಡೋದು. ಪ್ರತಿದಿನ ಹನುಮಾನ್ ಚಾಲೀಸನ ಕೇಳಿ. ಆವಾಗ ನಿಮಗೆ ಬಾಯಿಂದ ಬರೋ ಮಾತುಗಳಿಂದ ನಿಮ್ಗೆ ತೊಂದರೆ ಆಗುತ್ತೆ ಅನ್ನೋ ಆ ತೊಂದರೆಗಳಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ಮೀನ ರಾಶಿನಲ್ಲಿ ಹುಟ್ಟಿರೋರಿಗೆ ನೋಡಿ, ಸಾಕಷ್ಟು ಗ್ರಹಗಳ ಒಂದು ಸಂಚಾರ, ಶನಿ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಕುಜ ಬೇರೆ ಬಂದು ಸೇರ್ಕೊಂಡಿರೋದ್ರಿಂದ ಒಂಥರ ನಿಮಗೆ ಹೆಂಗಿರುತ್ತೆ ಅಂತಂದರೆ, ಮನೆಯಲ್ಲಿ ಎಲ್ಲ ಉರ ಅನ್ನೋಂಥ ಗ್ರಹಗಳೇ ಬಂದು ಸೇರ್ಕೊಂಡಿದ್ದಾವೆ. ಹಾಗಾಗಿ ಬಾಡಿ ಹೀಟ್ ಆಗೋದು, ಅಥವಾ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುವಂಥದ್ದು, ಇರಿಟೇಷನ್ ಆಗುವಂಥದ್ದು, ಎಲ್ಲ ಕೆಲಸಕ್ಕೂ ನಿಮಗೆ ಇರಿಟೇಟ್ ಆಗ್ತಾ ಇರುತ್ತೆ. ತಾಳ್ಮೆಯಾಗೇ ಇರ್ತಾರೆ. ಯಾರೋ ಒಬ್ರು ಬಂದು ನಿಮ್ಗೆ ಏನೋ ಒಂದು ಹೇಳಿದ್ರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗದಷ್ಟು ಕೋಪ ಬಂದುಬಿಡುತ್ತೆ ನಿಮಗೆ. ಆ ಕೋಪದಲ್ಲಿ ನೀವು ಏನು ಮಾತಾಡ್ತೀರೋ ಅನ್ನೋದು ನಿಮಗೆ ಅರಿವಿಲ್ದಂಗೆ ಮಾತಾಡ್ಬಿಡ್ತೀರಾ. ಯಾಕಂದರೆ ನಿಮಗೆ ಟೆನ್ಷನ್ ಜಾಸ್ತಿ ಇರುತ್ತೆ. ಏನೇ ನಿಮಗೆ ಲಾಭ ಬರ್ತಾ ಇರೋ, ಯಾಕಂದರೆ 2ನೇ ಮನೇಲಿ ಶುಕ್ರ ಕೂತ್ಕೊಂಡಿದ್ದಾನೆ, ಒಳ್ಳೆ ಲಾಭ ನೋಡ್ತಾ ಇರ್ತೀರಾ. ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಈ ಕಡೆ ಖರ್ಚು ಜಾಸ್ತಿ. ರಾಹು ಮತ್ತು ಇನ್ನು ಬುಧರ ಒಂದು ಸಂಯೋಗ ಇದೆ. ಸಕ್ಕತ್ತಾಗಿ ಖರ್ಚು ಮಾಡ್ತಾ ಇರ್ತೀರಾ. ಅದೇನೇ ಆಗಿರ್ಬೋದು, ಟ್ರಾವೆಲ್ ಮಾಡೋಕ್ಕಾಗಿರ್ಬೋದು, ಅಥವಾ ಆಸ್ಪತ್ರೆ ಖರ್ಚಾಗಿರ್ಬೋದು, ಅಥವಾ ಮನೆಗೇನೋ ಸಾಮಾನು ತರ್ತೀರಾ, ವಸ್ತುಗಳನ್ನ ತರ್ತೀರಾ ಅಂತನೋ, ಅಥವಾ ದುರಸ್ತಿ ಕಾರ್ಯಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಂತೂ ಆಗ್ತಾನೆ ಇರುತ್ತೆ. ಇದು ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿರುತ್ತೆ ನಿಮಗೆ. ಇದ್ರ ಜೊತೆಗೆ ಯಾರಾದರೂ ಏನಾದರೂ ಮಾತಾಡ್ಸಿದ್ರೆ ಸಾಕು ಕೋಪ ಬಂದುಬಿಡುತ್ತೆ ನಿಮಗೆ. ಸೊ ಹಾಗಾಗಿ ಸ್ವಲ್ಪ ಕೂಲಾಗಿರಿ. ಏನೇ ಆದರೂ ಕೂಡ ಅದೆಲ್ಲನೂ ಕ್ಷಣಿಕ. ಸ್ವಲ್ಪ ದಿವಸದಲ್ಲಿ ಎಂಥ ಕಷ್ಟಗಳು ಕೂಡ ಪಾರಾಗುತ್ತೆ. ಅದನ್ನು ನೀವು ಮನಸ್ಸಲ್ಲಿ ಹಾಕ್ಕೊಂಡು ಸ್ವಲ್ಪ ತಾಳ್ಮೆನ ತೊಗೊಬೇಕಾಗಿ ಬರುತ್ತೆ. ಕೆಲವು ಪರಿಹಾರಗಳು ಹೇಳ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ನೆಗೆಟಿವಿಟಿನ ನೀವು ಅವಾಯ್ಡ್ ಮಾಡ್ಕೋಬೋದು. ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಇವಾಗ ಮಾತಲ್ಲಿ ಸ್ವಲ್ಪ ಸಾಫ್ಟ್ನೆಸ್ನ ನೀವು ಮಾಡ್ಕೋಬೇಕಂದ್ರೆ, ಹೆಂಗೂ ಶುಕ್ರ 2ನೇ ಮನೇಲಿದ್ದಾನೆ. ಸೊ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಸಾಫ್ಟಾಗಿ ಮಾತಾಡೋದು ಕೂಡ ನೀವು ರೂಢಿ ಮಾಡ್ಕೋಬೋದು. ಜೊತೆಗೆ ಕೇತುವಿನ ಸಂಚಾರ, ಕೇತು ನಿಮಗೆ 6ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಬರ್ತಾನೆ ಇರುತ್ತೆ. ಉದ್ಯೋಗಸ್ಥರಿಗೆ ಏನಾಗ್ತಿರುತ್ತೆ ಅಂದರೆ, ಕೆಲಸದಲ್ಲಿ ಸಮಸ್ಯೆಗಳು, ಅದೊಂದು ದೊಡ್ಡ ಇರಿಟೇಷನ್ ಆಗ್ತಾ ಇರುತ್ತೆ. ಮೇಲಧಿಕಾರಿಗಳಿಂದ ಏನಾದರೂ ಒಂದು ರೀತಿಯಲ್ಲಿ ಪ್ರೆಷರ್ ಬರ್ತಾನೆ ಇರೋದು, ಇದನ್ನು ಸಹಿಸ್ಕೊಳ್ಳೋಕ್ಕೆ ನಿಮಗೆ ಸಂಕಟ ಆಗ್ತಾ ಇರುತ್ತೆ. ಜೊತೆಗೆ ಯಾರಾದರೂ ಸೈಂಟಿಸ್ಟ್ಗಳಾಗಿದ್ದರೆ, ಅಥವಾ ಆಳವಾದ ಅಧ್ಯಯನ ಮಾಡ್ತಾಯಿದ್ರೆ, ಅಥವಾ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಕೆಲಸ ಮಾಡ್ತಾರೆ, ಒಂದು ಸಕ್ಸಸ್ನ ಖಂಡಿತವಾಗ್ಲೂ ನೀವು ನೋಡಬಹುದು. ಯಾಕಂದರೆ ತುಂಬ ಒಳ್ಳೆ ಟೈಮ್ ಆಗಿರುತ್ತೆ. ಕೇತುವಿನ ಒಂದು ಅನುಗ್ರಹ ತುಂಬ ಚೆನ್ನಾಗಿ ಸಿಕ್ಕುತ್ತೆ. ಮಕ್ಕಳೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಅದರಲ್ಲಿ ತುಂಬ ಚೆನ್ನಾಗಿ ಆಗ್ತಾರೆ. ಗುರುವಿನ ಅನುಗ್ರಹನೂ ಕೂಡ ತುಂಬ ಚೆನ್ನಾಗಿದೆ ನಿಮಗೆ. ಹಾಗಾಗಿ ಸ್ವಲ್ಪ ಏನೇ ಸಮಸ್ಯೆ ಬಂದರೂ ಕೂಡ ಗುರು ನಿಮಗೆ 12ನೇ ಮನೆಗೂ ಕೂಡ ದೃಷ್ಟಿ ಹಾಕಿದ್ದಾನೆ. ಹಾಗಾಗಿ ಎಷ್ಟೇ ಸಮಸ್ಯೆ ಬಂದರೂ ಕೂಡ ಒಂದು ಪರಿಹಾರ ಅಂತ ಕೂಡ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ಒಟ್ಟಾರೆ ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, ಪ್ರತಿ ಶನಿವಾರದ ದಿವಸ ನೀವು ಕಾಗೆಗಳಿಗೆ ಆಹಾರ ಹಾಕೋದು, ಅಥವಾ ಯಾರನ್ನ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ನಿರ್ಗತಿಕರಿಗೆ ದಾನ ಧರ್ಮ ಮಾಡೋದು, ಇದನ್ನು ಕಂಟಿನ್ಯೂಸ್ ಆಗಿ ನೀವು ರೂಢಿ ಮಾಡ್ಕೊಂಡು ಬನ್ನಿ. ಜೊತೆಗೆ ಸೂರ್ಯ ನಮಸ್ಕಾರ ಹಾಕ್ಕೊಳ್ಳಿ. ಸೂರ್ಯ ಬೇರೆ ನಿಮಗೆ ಲಗ್ನದಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಹಾಗಾಗಿ ಪ್ರತಿದಿನ ನೀವು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯ ನಮಸ್ಕಾರ ಹಾಕಿ ಆದಿತ್ಯ ಹೃದಯನ ಕೇಳಿಸ್ಕೊಳ್ಳೋದು ಅಥವಾ ಹೇಳೋದನ್ನು ಮಾಡ್ಕೊಳ್ಳಿ.
ಇನ್ನು ನಿಮಗೆ ಗುರುವಿನ ಅನುಗ್ರಹ ಚೆನ್ನಾಗಿದೆ. ಹಾಗಾಗಿ ಪ್ರತಿ ಗುರುವಾರದ ದಿವಸ ಗುರುಗಳ ಆರಾಧನೆ ಮಾಡ್ಕೊಳ್ಳಿ. ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದರಿಂದ ನೀವು ಖಂಡಿತವಾಗ್ಲೂ ಈಚೆ ಬರ್ಬೋದು. ಇನ್ನು ಇದಾಗಿತ್ತು ಈ ವಾರದ ಫಲಾನುಫಲಗಳು. ಆದರೂ ಕೂಡ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆಂದರೆ ಅದರಲ್ಲಿರುವಂಥ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೆ ನಿಮಗೆ ನಡೀತಿರುವಂಥ ದಶಾಭುಕ್ತಿನೂ ಬೇರೆ ಆಗಿರುತ್ತೆ. ಅದಕ್ಕೆ ತಕ್ಕವಾದಂಥ ಒಂದು ಪರಿಹಾರನ ಮಾಡಿಕೊಂಡು ನಿಮಗೆ ಜೀವನದಲ್ಲಿ ಒಂದು ಒಳಿತನ್ನು ಖಂಡಿತವಾಗ್ಲೂ ನೋಡಬಹುದು. ನೀವು ನಮ್ಮಲ್ಲೇನಾದರೂ ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.